If you think about the times in which we are living, the topics that were chosen was very much relevant. ಇವತ್ತು ನಾವು ಈ ದಿನಗಳಲ್ಲಿ ಆಯ್ಕೆ ಮಾಡಿಕೊಂಡಂತ ಪ್ರಸ್ತಾಪ ನಮ್ಮೆಲ್ಲರಿಗೂ ಒಂದು ಸುಪರಿಚಿತವಾಗಿರುವಂತದ್ದು ಎಂದು ನಾನು ನಂಬುತ್ತೇನೆ. Because of the difficulties around, well, people have lost sight of the value of the life God has given them. ಈ ದಿನಗಳಲ್ಲಿ ನಮ್ಮ ಸುತ್ತಮುತ್ತಲು ನಡೆಯುವಂತಹ ಘಟನೆಗಳನ್ನು ನೋಡುವಾಗ ಜೀವಿತದ ಅಮೂಲ್ಯತೆಯನ್ನು ನಾವು ತಿಳ್ಕೊಳ್ಳಲಿಕ್ಕೆ ಸಾಧ್ಯವಾಗಿದೆ. On the first evening, we have been looking at the importance of the life. ನಾವು ಮೊದಲನೇ ದಿನ ಜೀವನದ ವಿಷಯದಲ್ಲಿ ಧ್ಯಾನ ಮಾಡುತ್ತಾ ಇದ್ದೆವು. And not only that, these days we come face to face with death around us in every situations. ಎಲ್ಲಾ ಒಂದು ವಾತಾವರಣ ಅಥವಾ ಈ ಸನ್ನಿವೇಶಗಳಲ್ಲಿ ನಾವು ಮರಣದ ಒಂದು ತುಂಬಾ ಸಮೀಪದಿಂದ ಈ ಅನುಭವಗಳನ್ನು ಅನುಭವಿಸಿದ್ದೇವೆ. So it was very much appropriate for us to look into the truths about death, as seen in the scripture last evening. ನಿನ್ನೆ ಸಾಯಂಕಾಲ ನಾವು ದೇವರ ವಾಕ್ಯದಲ್ಲಿ ನೋಡಿದ ಹಾಗೆ ಮರಣದ ಸತ್ಯ ಏನೆಂಬುದನ್ನು ನಾವು ನಿನ್ನೆ ಕಲಿತೆವು. Well, death doesn't bring anything to a cessation. ಮರಣ ನಮಗೇನು ಒಳ್ಳೆಯದನ್ನು ತರಲಿಕ್ಕಿಲ್ಲ. There is a life beyond death. ಆದರೆ ಈ ಮರಣದ ನಂತರವೂ ಸಹ ಅಲ್ಲಿ ಜೀವನ ಇರುವಂತದ್ದಾಗಿದೆ. So it is very much apt for us to look into certain truths in connection with the life after death, this third and the final evening. ಇವತ್ತು ಈ ಕೊನೆಯ ಒಂದು ಸಾಯಂಕಾಲ ನಾವು ಮೂರನೇ ದಿನದಲ್ಲಿ ಬಂದಿರುವಾಗ ಆ ಜೀವನದ ನಂತರ ಏನಿದೆ ಎಂಬ ಆ ಸತ್ಯವನ್ನು ಇವತ್ತು ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ. About the life after death, well, we can understand anything only from the Holy Bible. ಮರಣದ ನಂತರ ಜೀವನ ಎಂದು ಹೇಳುವಾಗ ಅದು ಸತ್ಯವೇದವೇ ನಮಗೆ ಅದರ ಸತ್ಯವನ್ನು ತಿಳಿಯಪಡಿಸುವಂತದ್ದಾಗಿದೆ. The Holy Bible is the word of God. ದೇವರ ವಾಕ್ಯ ಪರಿಶುದ್ಧ ಗ್ರಂಥ, ಅದು ದೇವರ ವಾಕ್ಯವಾಗಿದೆ. About the life beyond death, well, God should reveal to us, isn't it? ಜೀವನದ ಮರಣದ ನಂತರ ಜೀವನ ಅದು ದೇವರು ತಾನೇ ನಮಗೆ ಅದನ್ನು ಹೊರತುಪಡಿಸಬೇಕಾಗಿದೆ. Not only that, there is only one person who have come from that side beyond the veil into this earth, and lived here. ಆ ತೆರೆಯ ಆಚೆ ಕಡೆ ಇರುವಂತದ್ದು ಆ ವ್ಯಕ್ತಿ ನಮಗೆ ಈ ಒಂದು ವಿಷಯವನ್ನು ತಿಳಿಯಪಡಿಸುವಂತದ್ದು ಇವತ್ತು ನಮಗೆ ಅದನ್ನು ಅರ್ಥೈಸಿಕೊಳ್ಳುವಂತದ್ದಾಗಿದೆ. That is the Lord Jesus Christ. ಆತನೇ ಕರ್ತನಾದ ಯೇಸು ಕ್ರಿಸ್ತನು. So we have going to see, the word of God, the Bible, and the words of the Lord Jesus Christ to understand how the life beyond death is. ನಾವು ದೇವರ ವಾಕ್ಯವನ್ನು ಮತ್ತು ಕರ್ತನಾದ ಯೇಸು ಕ್ರಿಸ್ತನನ್ನು ನಾವು ಅರ್ಥೈಸಿಕೊಂಡು ಮರಣದ ನಂತರ ಇರುವಂತ ಜೀವನದ ವಿಷಯದಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಿದೆ. May the Lord help us and bless us. ದೇವರು ತಾನೇ ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. Now, before we go further, we will read a passage from the Holy Scripture. ನಾವು ಮುಂದೆ ಸಾಗುವುದಕ್ಕಿಂತ ಮುಂಚೆ ಕೆಲವೊಂದು ವಾಕ್ಯ ಭಾಗಗಳನ್ನು ಸತ್ಯವೇದದಿಂದ ಓದಿಕೊಳ್ಳೋಣ. Coming to Philippians chapter 1. ಫಿಲಿಪ್ಪಿ ಬರೆದ ಪತ್ರಿಕೆ ಇದರ ಮೊದಲನೇ ಅಧ್ಯಾಯ. This is a very familiar portion to all of us. ಎಲ್ಲರಿಗೂ ಸುಪರಿಚಿತವಾಗಿರುವಂತ ವಾಕ್ಯ ಭಾಗ. We will read from verse 21 on till verse 23. ನಾವು 21ನೇ ವಾಕ್ಯದಿಂದ 23 ವಾಕ್ಯಗಳನ್ನು ಓದಿಕೊಳ್ಳೋಣ. ಫಿಲಿಪ್ಪಿ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ 21ರಿಂದ 23. ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ಶರೀರದಲ್ಲಿಯೇ ಬದುಕಬೇಕಾದಲ್ಲಿ ಕೆಲಸ ಮಾಡಿ ಫಲ ಹೊಂದಲು ನನಗೆ ಅನುಕೂಲವಾಗುವುದು. ಹೀಗಿರಲಾಗಿ ನಾನು ಯಾವುದನ್ನು ಆರಿಸಿಕೊಳ್ಳಬೇಕೋ ನನಗೆ ತೋರದು. ಈ ಎರಡರ ನಡುವೆ ಸಿಕ್ಕಿಕೊಂಡಿದ್ದೇನೆ. ಇಲ್ಲಿಂದ ಹೋಗಿ ಬಿಟ್ಟು ಕ್ರಿಸ್ತನ ಜೊತೆಯಲ್ಲಿ ಇರಬೇಕೆಂಬುದೇ ನನ್ನ ಅಭಿಲಾಷೆ. ಅದು ಉತ್ತಮೋತ್ತಮ. Paul is writing from the Roman prison. ಪೌಲನು ರೋಮ ಸೆರೆಮನೆಯಲ್ಲಿದ್ದುಕೊಂಡು ಈ ವಾಕ್ಯಗಳನ್ನು ಬರೀತಾ ಇದ್ದಾನೆ. We may say that he was in lockdown. ನೀವು ಹೇಳಬಹುದು ಆತನು ದಿಗ್ಬಂಧನದಲ್ಲಿ ಇದ್ದಾನೆ. He says that even in that situation, when you read the verses about that, he says that even in that lockdown, imprisonment, through his life there, the gospel was spreading.
ಅಂತ ದಿಗ್ಬಂಧನದಲ್ಲಿ ಇದ್ದಾಗಲೂ ಸಹ ಆ ಒಂದು ಸೆರೆವಾಸದಲ್ಲಿ ಇರುವಾಗಲೂ ಆತನ ಮುಖಾಂತರ ಸುವಾರ್ತೆ ಅದು ಹಬ್ಬುತ್ತಾ ಇದೆ, ಸಾರಲ್ಪಡುತ್ತಾ ಇದೆ. Even that has caused for the furtherance of the gospel. ಆತನು ಆ ಸುವಾರ್ತೆಯನ್ನು ಮುಂದುವರಿಸುವ ಆ ಕಾರ್ಯಗಳನ್ನು ಮಾಡುತ್ತಿರುವಂತದ್ದು. At the same time, well, he remembers the prayers of these Philippian believers for him. ಆತನು ಆ ಸೆರೆವಾಸದಲ್ಲಿ ಇದ್ದಾಗಲೂ ಫಿಲಿಪ್ಪಿ ಪಟ್ಟಣದಲ್ಲಿರುವಂತಹ ಸಭೆಯವರು ಮಾಡುವಂತ ಪ್ರಾರ್ಥನೆಯನ್ನು ಆತನು ಜ್ಞಾಪಿಸಿಕೊಳ್ತಾ ಇದ್ದಾನೆ. And he says in verse 20 that because of that intercession for his sake, the Christ shall be magnified in his body. ಆತನು ಆ ಮಧ್ಯವರ್ತಿಗೆ ಪ್ರಾರ್ಥನೆಯ ವಿಷಯದಿಂದ ಆ 20ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆ ಉಂಟಾಗಬೇಕೆಂದು. Whether it is by life or by death, Christ will be magnified. That is what he says. ನಾನು ಬದುಕಿದರೂ ಸರಿಯೇ ಅಥವಾ ಸತ್ತರೂ ಸರಿಯೇ, ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆ ಉಂಟಾಗಬೇಕು. Then in the portion that we read, he says that if he lives, that is Christ. ನಾವು ಓದಿದಂತ ಮುಂದಿನ ಭಾಗದಲ್ಲಿ ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ. And not only that, if I die, well, it is for gain. ಅಷ್ಟೇ ಅಲ್ಲ, ಸಾಯುವುದು ಲಾಭವೇ. And then in verse 23, he says that to be with Christ, to depart and to be with Christ, it is far better. 23ನೇ ವಾಕ್ಯದಲ್ಲಿ ನಾವು ನೋಡುವಾಗ ಇಲ್ಲಿಂದ ಹೋಗಿಬಿಟ್ಟು ಕ್ರಿಸ್ತನ ಜೊತೆಯಲ್ಲಿ ಇರಬೇಕೆಂಬುದೇ ಅದು ಉತ್ತಮೋತ್ತಮವಾಗಿರುವಂತದ್ದು. When you read these verses, it is very clear that he longed for life beyond the life on the earth. ವಾಕ್ಯಗಳನ್ನು ಗಮನಿಸಿ ಓದುತ್ತಿರುವಾಗ ಆತನು ಜೀವನದ ನಂತರ ತದನಂತರ ಆ ಜೀವಿತಕ್ಕಾಗಿ ಬಯಸುವವನು ಆಗಿದ್ದನು ಪೌಲನು. Life beyond death, or the life that is going to come, is going to be far better than what is the present. ಮರಣದ ನಂತರ ಇರುವಂತ ಜೀವಿತ ಅಥವಾ ಆ ಜೀವಿತ ನಮಗೆ ಮುಂದೆ ಬರುವಂತ ಜೀವಿತ ಅದು ಉತ್ತಮೋತ್ತಮವಾಗಿರುವಂತದ್ದಾಗಿದೆ. In fact, this evening our topic is that the life beyond death. ನಮ್ಮ ಇವತ್ತಿನ ಸಾಯಂಕಾಲದ ಒಂದು ಮುಖ್ಯ ಪ್ರಸ್ತಾಪ ಅಥವಾ ವಿಷಯ ಆ ಮರಣದ ನಂತರ ಎಂಬ ಒಂದು ವಿಷಯ. We are living in a society where there are plurality of ideas about life beyond death. ಇವತ್ತು ನಾವು ವಾಸಿಸುವಂತ ಈ ಒಂದು ಸಮಾಜದಲ್ಲಿ ಈ ಮರಣದ ನಂತರ ಇರುವಂತಹ ವಿಷಯದಲ್ಲಿ ಬಹು ವಿಚಾರ ಉಳ್ಳವರು ಇದ್ದಾರೆ. If you go and stand in the street and ask the people, what they think about life beyond death, there will be various answers that we get. ಇವತ್ತು ನೀವು ಸಮಾಜದಲ್ಲಿ ಅವರ ಮಧ್ಯದಲ್ಲಿ ನಿಂತು ಮಾತಾಡುವುದಕ್ಕೆ ತೊಡಗಿದರೆ ಮರಣದ ನಂತರ ಏನು ಎಂದು ಕೇಳುವುದರೆ ಅವರು ವಿವಿಧವಾಗಿ ತಮ್ಮದೇ ಇರುವಂತಹ ಆಲೋಚನೆಗಳನ್ನು ಹೇಳಬಹುದು. There are people who think that we will be, born again, we will have regeneration and live on this earth again, as we live now. ಕೆಲವು ಗುಂಪುಗ ಜನರು ಈ ರೀತಿಯಾಗಿ ಹೇಳಬಹುದು, ನಾವು ಮರಣದ ನಂತರ ಪುನರುತ್ಥಾನವಾಗಿ ಇದೇ ಲೋಕದಲ್ಲಿ ಮತ್ತೆ ಜೀವಿಸಲಿಕ್ಕಿದ್ದೇವೆ. There are certain people who think that body will be perished and the spirit will either go to the paradise or to God's presence. ಕೆಲವರು ಈ ರೀತಿಯಾಗಿ ಹೇಳ್ತಾರೆ, ನಮ್ಮ ಈ ದೇಹ ನಾಶವಾಗುವುದು, ಆದರೆ ಆತ್ಮ ಅದು ಪರದೇಶಿಗೆ ಹೋಗೋದು ಅಥವಾ ಪಾತಾಳಕ್ಕೆ ಹೋಗೋದು ಎಂದು. There are some people who would say that after death we will go to a place of cleansing. ಕೆಲವರು ಈ ರೀತಿಯಾಗಿ ಹೇಳ್ತಾರೆ, ನಾವು ಮರಣ ಹೊಂದಿದ ಮೇಲೆ ಒಂದು ಶುದ್ಧಾಚಾರಕ್ಕಾಗಿ ನಾವು ಆ ಸ್ಥಳಕ್ಕೆ ಹೋಗುವೆವು. There will be certain people who would say that we won't go immediately anywhere. The soul and the spirit, it will be around for 40 days. ಕೆಲವರು ಈ ರೀತಿಯಾಗಿ ಹೇಳ್ತಾರೆ, ನಾವು ಮರಣ ಹೊಂದಿದ ಮೇಲೆ ಆತ್ಮ ಪ್ರಾಣ ಅದು 40 ದಿವಸ ಇಲ್ಲೇ ಸುತ್ತುತ್ತಾ ಇರುವಂತದ್ದಾಗಿದೆ. There will be certain other people who will say that beyond death there is nothing. ಆದರೆ ಕೆಲವು ಜನರು ಈ ರೀತಿಯಾಗಿ ಹೇಳಬಹುದು, ಮರಣದ ನಂತರ ಮತ್ತೆ ಏನು ಇಲ್ಲ. What I am trying to say is we are living in a society where there are a lot of ideas about life beyond death. ನಾನು ಹೇಳಲಿಕ್ಕೆ ಬಯಸುವುದು ಏನೆಂದರೆ, ನಾವು ಇಂತಹ ಸಮಾಜದಲ್ಲಿ ಜೀವಿಸ್ತಾ ಇದ್ದೇವೆ. ಜನರು ಅನೇಕ ವಿಧವಾದ ಆಲೋಚನೆಗಳಿಂದ ತುಂಬಿರುವಂತಹ ಜನರ ಮಧ್ಯದಲ್ಲಿ
sorry. When we live in such a society, it is necessary for us to have a right view about this. ಇಂಥ ಒಂದು ಜನರ ಮಧ್ಯದಲ್ಲಿ ವಾಸಿಸುತ್ತಿರುವಾಗ ನಮಗೆ ಸರಿಯಾದ ಸತ್ಯ ತಿಳಿದಿರಲು ಅವಶ್ಯವಾಗಿದೆ. As I said at the beginning, we cannot have our own ideas or our own, philosophies in connection with that. ಆರಂಭದಲ್ಲಿ ನಾನು ಹೇಳಿದ ಹಾಗೆ ನಮ್ಮದೇ ಆಗಿರುವಂತ ಆಲೋಚನೆಗಳಾಗಲಿ ನಮ್ಮದೇ ಆಗಿರುವಂತ ತತ್ವಗಳಾಗಲಿ ಅದನ್ನು ಊಹಿಸಲಿಕ್ಕೆ ಆಗುವುದಿಲ್ಲ. We are fully dependent upon God's revelation for this. ನಾವು ಪೂರ್ಣವಾಗಿ ದೇವರ ಪ್ರಕಟಣೆಯಲ್ಲಿಯೇ ಆಧಾರಿತರಾಗಿದ್ದೇವೆ, ಅವಲಂಬಿಸಿದ್ದೇವೆ. Now, based on the Bible, God's revelation in the moments before us, let us see what is there beyond death. ನಾವು ನಮಗಿರುವಂತಹ ಈ ಸತ್ಯವೇದ ದೇವರ ವಾಕ್ಯ ಮರಣದ ನಂತರ ಏನಿದೆ ಎಂಬುದನ್ನು ನಾವು ವಾಕ್ಯದಲ್ಲಿ ನೋಡೋಣ. We have to divide this into two. ಇದನ್ನು ಎರಡು ಭಾಗವಾಗಿ ನಾವು ವಿಭಾಗಿಸುವುದು ಅವಶ್ಯವಾಗಿದೆ. When I say divided, means there are sinners who die. ನಾನು ವಿಭಾಗಿಸುವುದನ್ನು ಹೇಳುವಾಗ ಪಾಪಿಗಳು ಮರಣ ಹೊಂದುತ್ತಾರೆ And believers also die. ಮತ್ತು ವಿಶ್ವಾಸಿಗಳು ಸಹ ಮರಣ ಹೊಂದುತ್ತಾರೆ. The experience of these two groups beyond death are very much different. ಈ ಎರಡು ಗುಂಪಿನ ಜನರ ಮರಣದ ನಂತರ ಅದು ತುಂಬಾ ವ್ಯತ್ಯಾಸವಾಗಿರುವಂತದ್ದು ಆಗಿದೆ. So it is necessary for us to divide the topic into two and try to understand. ಹಾಗಾಗಿ ಈ ವಿಷಯವನ್ನು ಎರಡು ಭಾಗವಾಗಿ ಅಧ್ಯಯನ ಮಾಡುವುದು ತುಂಬಾ ಅವಶ್ಯವಾಗಿದೆ. Now, first of all, we will see what will happen to the sinners after death. ನಾವು ಮೊದಲನೇ ಬಾರಿಗೆ ನೋಡುವಂಥದ್ದು ಪಾಪಿಗಳು ಮರಣದ ನಂತರ ಅವರಿಗೆ ಏನಾಗುವುದು. These are truths that we can go on explaining, but we are only looking at the very important things that we should be aware of. ಈ ಸತ್ಯವನ್ನು ನಾವು ಹಾಗೆ ಹೇಳುತ್ತಾ ಮುಂದೆ ಹೋಗುವುದಕ್ಕೆ ಸಾಧ್ಯತೆ ಇದೆ. ಆದರೆ ಇವತ್ತು ಸಾಯಂಕಾಲ ಕೆಲವು ವಿಷಯಗಳನ್ನು ನಾವು ಗಮನಿಸೋಣ. ಪಾಪಿಗಳು ಮರಣ ಹೊಂದಿದ ನಂತರ ಏನಾಗುತ್ತದೆ. Then one of the parables of our Lord Jesus Christ is the parable of the rich man and Lazarus. ಕರ್ತನಾದ ಯೇಸು ಕ್ರಿಸ್ತನು ನಾನು ಹೇಳಿದಂತ ಕೆಲವು ಸಾಮ್ಯಗಳಲ್ಲಿ ಒಂದು ಸಾಮ್ಯ ಶ್ರೀಮಂತನು ಮತ್ತು ಬಡ ಲಾಜರನು. We have that in Luke's Gospel, chapter 16, from verse 19 onwards. ನಾವು ಲೂಕನ ಬರೆದ ಸುವಾರ್ತೆ ಇದರ 16ನೇ ಅಧ್ಯಾಯ 19ನೇ ವಾಕ್ಯದಿಂದ ಮುಂದೆ ನೋಡುವಾಗ that parable helps us to understand what will happen to the sinners beyond death. ಈ ಸಾಮ್ಯ ನಮಗೆ ಸಹಾಯ ಮಾಡುವಂತದ್ದಾಗಿದೆ. ಪಾಪಿಗಳು ಮರಣ ಹೊಂದಿದ ನಂತರ ಏನಾಗಲಿಕ್ಕೆ ಸಾಧ್ಯ. It seems that it is not simply a story, it's not simply a parable, but it seems that it is something that really happened beyond the veil. ಇದು ಕೇವಲ ಒಂದು ಸಾಮ್ಯ ಅಲ್ಲ, ಆದರೆ ಮರಣದ ನಂತರ ಮುಂದೆ ಏನು ನಡೆಯಿತು ಎಂಬ ಸತ್ಯ ಘಟನೆ ನಾವು ನೋಡ್ಲಿಕ್ಕೆ ಸಾಧ್ಯ. Normally in a parable, names of the people and all will not be there. ಕೆಲವು ಸಾಮ್ಯಗಳು ಹೇಳುವಾಗ ಅಲ್ಲಿ ಹೆಸರುಗಳು ಉಲ್ಲೇಖವಾಗುವುದಿಲ್ಲ. But here we see one of the persons in the parable, the name is given, Lazarus. ಆದರೆ ಇಲ್ಲಿ ಹೇಳಿದಂತ ಈ ಸಾಮ್ಯದಲ್ಲಿ ಒಬ್ಬ ವ್ಯಕ್ತಿಯ ಹೆಸರು ನಮೂದಿಸಲ್ಪಟ್ಟಿದೆ. And about the other man, we are told that his brothers were living on the earth. ಮತ್ತು ಆ ಮತ್ತೊಬ್ಬ ವ್ಯಕ್ತಿಯ ವಿಷಯದಲ್ಲಿ ನಾವು ನೋಡುವಾಗ ಅವನ ಸಹೋದರರು ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾರೆ ಅಂತ. And the number of those brothers also are given. ಮತ್ತು ಆತನ ಸಹೋದರರ ಸಂಖ್ಯೆಯೂ ಸಹ ಅದರಲ್ಲಿ ಬರೆಯಲ್ಪಟ್ಟಿದೆ. So from these explanations, we can understand that this is a real story. ಈ ಒಂದು ಎಲ್ಲಾ ವಿಶ್ಲೇಷಣೆಗಳಿಂದ ನಮಗೆ ಗೊತ್ತಾಗುತ್ತದೆ ಇದು ನಿಜ ಘಟನೆ ಆಗಿರಬಹುದು. The Lord was telling something that happened, beyond the veil or beyond death. ಈ ಕರ್ತನಾದ ಯೇಸು ಕ್ರಿಸ್ತನು ಈ ವಿಷಯವನ್ನು ಹೇಳುತ್ತಿರುವಾಗ ಮುಂದೆ ನಮಗೆ ಆಗಲಿಕ್ಕಿರುವಂತ ಅಥವಾ ಮುಂದೆ ಆಗುವಂತ ವಿಷಯಗಳನ್ನು ಆತನು ಉಲ್ಲೇಖಿಸುವುದನ್ನು ನಾವು ನೋಡ್ತೇವೆ. That rich man lived a very leisurely, sumptuous life. ಈ ಐಶ್ವರ್ಯವಂತನು ಆತನು ಎಲ್ಲಾ ಸುಖ ಅನುಭವಗಳಿಂದ ಆತನು ಈ ಲೋಕದಲ್ಲಿ ಜೀವಿಸ್ತಾ ಇದ್ದನು. And the beggar Lazarus, he lived a very miserable life. ಆ ಭಿಕ್ಷುಕನಾದ ಲಾಜರನು ತುಂಬಾ
ಕಷ್ಟಕರವಾದ ಸಂಕಟದ ಜೀವನವನ್ನು ಜೀವಿಸ್ತಾ ಇದ್ದನು. He was laid at the gate of the rich man. ಆ ಐಶ್ವರ್ಯವಂತ ಅವನ ಮನೆಯ ಬಾಗಿಲಲ್ಲಿ ಆತನು ಕೂತಿದ್ದನು. We understand that even for the food, for the waste, he had to fight with the dogs. ಆತನು ತನ್ನ ಆಹಾರಕ್ಕಾಗಿ ಆ ಉಳಿದಂತ ಆಹಾರವನ್ನು ಸೇವಿಸುವುದಕ್ಕೂ ನಾಯಿಗಳ ಜೊತೆಗೆ ಆತನು ಹೋರಾಡಬೇಕಾಗಿತ್ತು. But then we see that rich man died. ಆದರೆ ನಾವು ನೋಡ್ತೇವೆ ಆ ಐಶ್ವರ್ಯವಂತನು ಮರಣ ಹೊಂದುತ್ತಾನೆ. From the descriptions, we understand that he was a person, who did not know God rightly. ಆತನ ಜೀವಿತದಿಂದ ನೋಡುವಾಗ ದೇವರ ಸತ್ಯತೆಯನ್ನು ಆತನು ತಿಳ್ಕೊಂಡಿರಲಿಲ್ಲ. We can take him as the representation of what would happen to the sinners. ನಾವು ಆತನನ್ನು ಈ ರೀತಿಯಾಗಿ ಊಹಿಸುವುದಕ್ಕೆ ಸಾಧ್ಯತೆ ಇದೆ. ಒಬ್ಬ ಪಾಪಿಗೆ ಏನಾಗಲಿಕ್ಕೆ ಸಾಧ್ಯ? There we are told that he died and he was buried. ನಾವು ಅಲ್ಲಿ ನೋಡ್ತೇವೆ ಆತನು ಮರಣ ಹೊಂದಿದನು, ಆತನನ್ನು ಹೂಣಿಟ್ರು. We can understand that a big burial and all that might have been given to him. ಆತನಿಗೆ ದೊಡ್ಡ ಒಂದು ಭೂಸ್ಥಾಪನೆ ಅಥವಾ ಅಂತ್ಯಕ್ರಿಯೆಗಳು ತುಂಬಾ ವೈಭವದಿಂದ ಆಗಿರಬಹುದೆಂದು ಊಹಿಸಬಹುದು. A big burial and memorial services and all sorts of things might have happened. ಆತನ ಒಂದು ಅಂತ್ಯಕ್ರಿಯೆ, ಆತನ ಒಂದು ಹೂಣಿಡುವುದು ಮತ್ತು ಅಷ್ಟೇ ಅಲ್ಲ, ಆ ಜ್ಞಾಪಕಾರ್ಥ ದಿನವನ್ನು ಸಹ ಆಚರಿಸಿರಬಹುದು. President and Prime Minister of Israel and all might have come there for that. ಆ ಒಂದು ಕಾರ್ಯಕ್ರಮಕ್ಕಾಗಿ ಇಸ್ರಾಯೇಲಿನ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಗಳು ಆಗಿ ಇರಬಹುದು. Many condolence messages might have flowed in. ತುಂಬಾ ಒಂದು ಸಂತಾಪದ ಸಂದೇಶಗಳನ್ನು ಅವರಿಗೆ ಹೇಳಿರಬಹುದು. Everyone might have said, if we are living, we should live like him. If we die and get a burial, we should get it like him. ತುಂಬಾ ಜನರು ಈ ರೀತಿಯಾಗಿ ಹೇಳಿರಬಹುದು, ಆತನು ಜೀವಿಸಿದ ಹಾಗೆ ನಾವು ಜೀವಿಸಬೇಕು ಮತ್ತು ಆತನ ಮರಣದ ಹಾಗೆ ಉತ್ತರ ಕ್ರಿಯೆಗಳು ಆ ರೀತಿಯಾಗಿ ವೈಭವದಿಂದ ಆಗಬೇಕು. But beyond death, what happened to him, the people did not know. ಆದರೆ ಮರಣದ ನಂತರ ಏನಾಯಿತು ಅದು ಜನರಿಗೆ ಗೊತ್ತಿರಲಿಲ್ಲ. But here the Lord tells that he landed up in Hades. ಆದರೆ ಕರ್ತನು ಹೇಳುತ್ತಾನೆ ಅವನು ಪಾತಾಳಕ್ಕೆ ಇಳಿಯಲ್ಪಟ್ಟನು. In Hades, from verse 23 onwards, we see him lifting up his eyes and seeing Abraham and even Lazarus and speaking to him. ನಾವು 23ನೇ ವಾಕ್ಯದಲ್ಲಿ ನಾವು ನೋಡುವಾಗ ಆತನು ಆ ಪಾತಾಳದಿಂದ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನ್ನು ನೋಡ್ತಾ ಇದ್ದಾನೆ ಮತ್ತು ಆ ಎದೆಗೆ ಒರಗಿಕೊಂಡಿರುವ ಲಾಜರನನ್ನು ಸಹ ನೋಡ್ತಾ ಇದ್ದಾನೆ. He's asking Abraham to send Lazarus with some water. ಈಗ ಆತನು ಅಬ್ರಹಾಮನ ಹತ್ರ ವಿನಂತಿಸಿಕೊಳ್ತಾ ಇದ್ದಾನೆ, ಲಾಜರನನ್ನು ಕಳಿಸಿ ಸ್ವಲ್ಪ ನೀರನ್ನು ಕೊಟ್ಟು ಕಳಿಸು. I'm not going into the details of that. ಆ ಒಂದು ವಿಶ್ಲೇಷಣೆಗೆ ನಾನು ಹೋಗೋದಿಲ್ಲ. Let me tell you one thing. ನಾನು ಒಂದು ಸಂಗತಿಯನ್ನು ನಿಮಗೆ ಹೇಳಲಿ. The Hades is not the hell itself. ಆ ಪಾತಾಳ ಎಂಬುದು ಅದು ನರಕ ಅಲ್ಲ. It is the place where the sinners go after death. ಈ ಪಾಪಿಗಳು ಮರಣ ಹೊಂದಿದ ನಂತರ ಹೋಗುವಂತ ಸ್ಥಳ ಅದಾಗಿದೆ. It had two parts. ಅದು ಎರಡು ಭಾಗವಾಗಿದೆ. Normally one part we call it as Abraham's bosom or paradise. ನಾವು ಒಂದು ಭಾಗವನ್ನು ಅಬ್ರಹಾಮನ ಎದೆಗೆ ಒರಗಿಕೊಳ್ಳುವುದು ಅಥವಾ ಪರದೈಸಿ ಎಂದು ಹೇಳಬಹುದು. That is the place where in the Old Testament time the righteous people used to go after death. ಆ ಒಂದು ಸ್ಥಳದಲ್ಲಿ ಹಳೆ ಒಡಂಬಡಿಕೆ ನೀತಿವಂತರು ಮರಣದ ನಂತರ ಅಲ್ಲಿ ಹೋಗುತ್ತಾ ಇದ್ರು. But the other division we often call it as the tormenting place. ಆದರೆ ಎರಡನೇ ಒಂದು ಭಾಗ ಅದು ಯಾತನೆಯ ಸ್ಥಳವೆಂದು ನಾವು ಹೇಳಬಹುದು. Even now when a sinner dies he goes to that place. ಈವಾಗಲೂ ಪಾಪಿಗಳು ಮರಣ ಹೊಂದಿದ ಮೇಲೆ ಆ ಸ್ಥಳಕ್ಕೆ ಹೋಗುತ್ತಾರೆ. As I mentioned, it is not the final destination of the sinners. ಆದರೆ ನಾನು ಹೇಳಿದ ಹಾಗೆ ಇದು ಪಾಪಿಗಳ ಕೊನೆಯ ಒಂದು ಸ್ಥಳ ಅಲ್ಲ. The final destination is the hellfire or the lake of fire. ಕೊನೆಯ ಸ್ಥಳ ಅಗ್ನಿ ಗಂಧಕ ಉರಿಯುವಂತಹ ನರಕ ಆ ಕೆರೆಯಾಗಿದೆ. Anybody will be put in that place
only after the great white throne judgment. ಆ ಸ್ಥಳದಲ್ಲಿ ಯಾರೆಲ್ಲ ಅವರನ್ನು ಹಾಕಲ್ಪಡುತ್ತದೋ ಅವರು ಆ ಬಿಳಿ ಸಿಂಹಾಸನದ ನ್ಯಾಯ ತೀರ್ಪಿನ ನಂತರವೇ ಆ ನರಕದಲ್ಲಿ ಹಾಕಲ್ಪಡುವರು. Let me tell you one thing. ನಾನು ಒಂದು ಸಂಗತಿಯನ್ನು ಹೇಳಲಿ. Hell is now empty. ಇವತ್ತು ನರಕ ಅದು ಶೂನ್ಯವಾಗಿದೆ, ಅಲ್ಲಿ ಯಾರು ಇಲ್ಲ. Don't ask me where it is and all that. Well, we do not know where it is, but it is empty. ಅದು ಎಲ್ಲಿದೆ ಎಂದು ನನಗೆ ಕೇಳಬೇಡ್ರಿ, ಆದರೆ ಅದು ಈಗ ಶೂನ್ಯವಾಗಿದೆ, ಅಲ್ಲಿ ಯಾರು ಇಲ್ಲ, ಹಾಕಲ್ಪಡಲಿಲ್ಲ. When you come to the last 4 chapters of the book of Revelation, we understand that it will be the Antichrist and the false prophet who will be cast there first. ಅಲ್ಲಿ ನಾವು ಪ್ರಕಟಣೆ ಕೊನೆಯ ಅಧ್ಯಾಯಗಳಿಗೆ ಬರುವಾಗ ಆ ಒಂದು ನರಕದಲ್ಲಿ ಸುಳ್ಳು ಪ್ರವಾದಿ ಮತ್ತು ಅಂತ್ಯಕ್ರೈಸ್ತ ಆತನು ಅಲ್ಲಿ ಹಾಕಲ್ಪಡುವರು ಎಂದು ನಾವು ನೋಡುತ್ತೇವೆ. And after that, the Satan will be cast into that. ಮತ್ತು ಆಮೇಲೆ ಸೈತಾನನು ಆ ನರಕದಲ್ಲಿ ದೊಬ್ಬಲ್ಪಡುವನು. And all his angels will end up there. ಆತನ ಒಂದು ಹಿಂಬಾಲಿಕರು ಎಲ್ಲರೂ ಆ ಒಂದು ಸ್ಥಳದಲ್ಲಿ ಹಾಕಲ್ಪಡುವರು. And along with that, well, all the wicked dead or all the sinners, all those who haven't accepted the Lord Jesus Christ into their life as Lord and Savior, they will be judged at the great white throne and consigned to that place. ಮತ್ತು ಎಲ್ಲಾ ದುಷ್ಟರು, ಎಲ್ಲಾ ಅಸಹ್ಯ ಪಾಪಗಳನ್ನು ಮಾಡಿದವರು, ಪಾಪಿಗಳು, ಅವರೆಲ್ಲರೂ ಆ ಬಿಳಿ ಸಿಂಹಾಸನದ ಮುಂದೆ ಅವರ ನ್ಯಾಯ ತೀರ್ಪಾಗಿ ಅವರನ್ನು ಆ ನರಕದಲ್ಲಿ ಬೆಂಕಿ ಗಂಧಕ ಉರಿಯುವಂತ ಸ್ಥಳದಲ್ಲಿ ಹಾಕಲ್ಪಡುವುದು. We may say like this. ನಾವು ಹೀಗೆ ಹೇಳಬಹುದು, all those who are dead without the Lord Jesus Christ are still there in the tormenting place of the Hades. ಕರ್ತನಾದ ಯೇಸು ಕ್ರಿಸ್ತನನ್ನು ಕಂಡುಕೊಳ್ಳದೆ ಆತನ ಮೇಲೆ ನಂಬಿಕೆ ಇಡದೆ ಇರುವಂತವರು ಆ ಒಂದು ಯಾತನೆಯ ಸ್ಥಳದಲ್ಲಿ ಇರುವಂತವರಾಗಿದ್ದಾರೆ. This rich man is still there. ಈ ಒಂದು ಐಶ್ವರ್ಯವಂತನು ಈಗಲೂ ಅಲ್ಲೇ ಇದ್ದಾನೆ. He is still there waiting for that drop of water from the finger of Lazarus. ಆ ಲಾಜರನ ಕಿರುಬೆರಳಿನಿಂದ ನೀರಿಗಾಗಿ ಎದುರು ನೋಡುತ್ತಿದ್ದಾನೆ ಆ ಐಶ್ವರ್ಯವಂತನು ಆ ಬೆಂಕಿ ಕೆರೆ, ಆ ಯಾತನೆ ಸ್ಥಳದಲ್ಲಿ. Though this tormenting place is not hell, ಯಾತನೆಯ ಸ್ಥಳ ಅದು ನರಕವಲ್ಲ, still we understand that the condition here also is very much difficult. ಆದರೆ ಅಲ್ಲಿರುವಂತಹ ಒಂದು ಸನ್ನಿವೇಶ ಅದು ತುಂಬಾ ಕಷ್ಟಕರವಾಗಿರುವಂತಹ ಸನ್ನಿವೇಶವಾಗಿದೆ. We see him in thirst. ಆತನ ನಾವು ನೋಡ್ತೇವೆ ಬಾಯಾರಿಕೆ ಉಳ್ಳವನಾಗಿದ್ದಾನೆ. And he really wanted an escape from it. ಮತ್ತು ಆತನು ಅಲ್ಲಿಂದ ತಪ್ಪಿಸಿಕೊಳ್ಳಲಿಕ್ಕೆ ಪ್ರಯಾಸ ಪಡ್ತಾ ಇದ್ದಾನೆ. And he was tormented in the flames there. ಅಲ್ಲಿರುವಂತಹ ಒಂದು ಬೆಂಕಿ ಗಂಧಕಗಳಿಂದ ಯಾತನೆ ಪಡ್ತಾ ಇದ್ದಾನೆ. So though he was not in the hell itself, the experience was very much similar. ಆತನು ನರಕದಲ್ಲಿ ಇಲ್ಲ, ಆದರೆ ನರಕದ ಒಂದು ಅನುಭವ ಆತನಿಗೆ ಅಲ್ಲಿ ಆಗುತ್ತಾ ಇದೆ. At the same time, we understand that many of the faculties that he had, the faculty to see, to hear, to speak, to feel, all those things existed in him there. ಆತನಿಗೆ ಅಲ್ಲಿ ಇರುವಾಗಲೇ ಈ ಎಲ್ಲ ಸಂಗತಿಗಳು ಕಾಣಲಿಕ್ಕೆ ಸಾಧ್ಯ. ಆತನು ಕಣ್ಣಿನಿಂದ ನೋಡ್ತಾ ಇದ್ದಾನೆ, ಕಿವಿಯಿಂದ ಕೇಳ್ತಾ ಇದ್ದಾನೆ, ಆತನು ಅನುಭವಿಸ್ತಾ ಇದ್ದಾನೆ, ಆತನು ಮಾತನಾಡುತ್ತಾ ಇದ್ದಾನೆ. We know that the body he had was buried and it became turned to dust. ಹೌದು, ನಮ್ಗೆ ಗೊತ್ತಿದೆ ಆತನ ದೇಹ ಅದು ಹೂಣಲ್ಪಟ್ಟಿದೆ. But all those abilities that the body had, this man had, or the soul of this man had, even in that tormenting place. ಈ ಮನುಷ್ಯನ ದೇಹ ಹೂಣಲ್ಪಟ್ಟಿದ್ದರೂ ಸಹ ಆತನು ಆತ್ಮದಲ್ಲಿ ಆ ಎಲ್ಲ ವಿಷಯಗಳನ್ನು ಅನುಭವಿಸುತ್ತಾ ಇದ್ದಾನೆ, ಅಥವಾ ಆತನು ಆ ದೇಹದ ಎಲ್ಲ ಕ್ರಿಯೆಗಳನ್ನು ಮಾಡ್ತಾ ಇದ್ದಾನೆ. So he is in trouble there, in distress there. ಆತನು ಅಲ್ಲಿ ಯಾತನೆಯಲ್ಲಿ ಕಷ್ಟದಲ್ಲಿ ಇದ್ದಾನೆ, waiting till that final judgment and casting into the lake of fire. ಆತನು ಆ ಕೊನೆಯ ನ್ಯಾಯ ತೀರ್ಪಿಗಾಗಿಯೋ ಮತ್ತು ಆ ನರಕದಲ್ಲಿ ಹಾಕಲ್ಪಡುವುದಕ್ಕಾಗಿ ಎದುರು ನೋಡ್ತಾ ಇದ್ದಾನೆ. There are many people who say like this. ಇವತ್ತು ಅನೇಕ ಜನರು ಈ ರೀತಿಯಾಗಿ ಹೇಳಬಹುದು. Even there are some, Christians also who would say like this.
ಕೆಲವು ಕ್ರೈಸ್ತರು ಸಹ ಈ ರೀತಿಯಾಗಿ ಹೇಳಲಿಕ್ಕೆ ಸಾಧ್ಯತೆ ಇದೆ. God is love. ದೇವರು ಪ್ರೀತಿ ಸ್ವರೂಪಿ. How can God put people in lake of fire and done all that? ಹೇಗೆ ದೇವರು ಈ ರೀತಿಯಾಗಿ ನರಕದಲ್ಲಿ ಜನರನ್ನು ಆತನು ಹಾಕಲಿಕ್ಕೆ ಸಾಧ್ಯ? No, these are the things that shall not happen. ಈ ರೀತಿಯಾಗಿ ಎಂದಿಗೂ ಆಗಬಾರದು, ಆಗಲಿಕ್ಕಿಲ್ಲ. God cannot send his creation to such situations. ದೇವರು ತನ್ನ ಸೃಷ್ಟಿಯನ್ನು ಅಂಥ ಒಂದು ಸ್ಥಿತಿಗೆ ನಡೆಸುವುದಿಲ್ಲ. But let me tell you one thing. ಆದ್ರೆ ನಾನು ಒಂದು ಸಂಗತಿ ನಿಮ್ಗೆ ಹೇಳಿ, The lake of fire is not prepared or created for human beings. ಈ ಬೆಂಕಿ ಕೆರೆಯು ಅದು ಮನುಷ್ಯನಿಗೋಸ್ಕರ ದೇವರು ಎಂದಿಗೂ ಸೃಷ್ಟಿಸಲಿಲ್ಲ. When we come to Matthew's Gospel, chapter 25 and verse 41, ನಾವು ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 41ನೇ ವಾಕ್ಯಕ್ಕೆ ಬರುವಾಗ, there it clearly tells, the Lord himself tells that it is created for, it is prepared for devil and his angels. ಕರ್ತನಾದ ಯೇಸು ಕ್ರಿಸ್ತನು ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧವಾಗಿರುವಂತದ್ದಾಗಿದೆ ಆ ಬೆಂಕಿ ಕೆರೆ. It is not created for man at all. ಮನುಷ್ಯನಿಗೋಸ್ಕರ ಎಂದಿಗೂ ಸೃಷ್ಟಿ ಮಾಡಲ್ಪಡಲಿಲ್ಲ. If at all any single man, ends up in the lake of fire, it is not God's choice for him, it is his own choice. ಆದರೆ ಯಾವ ಮನುಷ್ಯನು ತನ್ನ ಜೀವನದ ಆತನ ಅಂತ್ಯ ಆ ನರಕದಲ್ಲಿ ಆಗಲಿಕ್ಕಿದೆಯೋ ಅದು ದೇವರ ಚಿತ್ತವಲ್ಲ, ಅದು ಮನುಷ್ಯನ ಆಯ್ಕೆಯ ಪ್ರಕಾರವೇ ಆಗಿರುವಂತದ್ದಾಗಿದೆ. Let me tell you one thing. ನಾನು ಒಂದು ಸಂಗತಿಯನ್ನು ನಿಮಗೆ ಹೇಳಲಿ. When we come to the New Testament, ನಾವು ಹೊಸ ಒಡಂಬಡಿಕೆಗೆ ಬರುವಾಗ we see that those who have accepted Jesus Christ, they are in the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದವರು ಕ್ರಿಸ್ತನೊಳಗೆ ಇದ್ದಾರೆ. Those who have not received the Lord Jesus Christ, they are outside of Christ. ಯಾರು ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಲಿಲ್ಲೋ, ಅದನ್ನು ಸ್ವೀಕರಿಸಲಿಲ್ಲೋ, ಅವರು ಕ್ರಿಸ್ತನ ಹೊರಗಡೆ ಇರುವಂತವರಾಗಿದ್ದಾರೆ. So at the end, those who are in Christ, they are secured. No one will end up there. ಯಾರು ಕ್ರಿಸ್ತನಲ್ಲಿ ಇದ್ದಾರೋ ಅವರು ಸುರಕ್ಷಿತರಾಗಿದ್ದಾರೆ, ಅವರ ಜೀವಿತದ ಕೊನೆ ಅಲ್ಲಿ ಆಗಲಿಕ್ಕಿಲ್ಲ. But if we choose to be outside, rejecting Christ from our life, we will end up in that place. ಆದರೆ ಕ್ರಿಸ್ತನನ್ನು ಅಲ್ಲಗಳೆದು ನಾವು ಕ್ರಿಸ್ತನ ಹೊರಗಡೆ ಇರುವುದಾದ್ರೆ ನಮ್ಮ ಜೀವಿತದ ಕೊನೆ ಅದಾಗಿದೆ ಆ ಸ್ಥಳ. On the cross where the Lord Jesus Christ died, he was bearing all the judgment that we had to undergo in the hellfire eternally. ಆ ಶಿಲುಬೆಯ ಮರಣದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನಾವು ಅನುಭವಿಸಬೇಕಾಗಿರುವಂತ ಎಲ್ಲಾ ನ್ಯಾಯ ತೀರ್ಪವನ್ನು ಆತನು ಅನುಭವಿಸಿ ನಮ್ಮನ್ನು ಆ ನರಕದಿಂದ ಉಳಿಸಿದನು. He suffered for our sake. ನಮಗೋಸ್ಕರ ಆತನು ಎಲ್ಲವನ್ನು ಸಹಿಸಿದನು. The consequences of sin, the judgment upon sin that should have fallen upon us, it fell upon the Lord Jesus Christ. ಆ ಪಾಪದ ಪರಿಣಾಮವಾಗಿ ಅನುಭವಿಸಬೇಕಾಗಿರುವಂತ ಶಿಕ್ಷೆ ನಾವು ಅನುಭವಿಸಬೇಕಾಗಿತ್ತು, ಅದು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಬಿದ್ದಿತು. He never did any sin. ಆತನು ಎಂದಿಗೂ ಪಾಪ ಮಾಡಲಿಲ್ಲ. In him was no sin at all. ಆತನಲ್ಲಿ ಪಾಪ ಇರಲೇ ಇಲ್ಲ. But the consequences of sin he bore on the cross of Calvary. ಆದರೆ ಪಾಪದ ಕಾರಣ ಆತನು ಆ ಶಿಲುಬೆಯ ಮರಣವನ್ನು ಅನುಭವಿಸಬೇಕಾಗಿ ಬಂತು. As he bore it all, ಆತನು ಅದನ್ನೆಲ್ಲವನ್ನು ಸಹಿಸಿಕೊಂಡು, if we are in Christ Jesus, we are free from all the consequences of sin. ನಾವು ಕ್ರಿಸ್ತನಲ್ಲಿ ಇರುವುದಾದರೆ ಆ ಎಲ್ಲ ಪಾಪದ ಪರಿಣಾಮ ನಮ್ಮ ಮೇಲೆ ಬರಬೇಕಾಗಿರುವುದರಿಂದ ನಾವು ಬಿಡುಗಡೆ ಹೊಂದಿದ್ದೇವೆ. If we choose to be outside of Christ, if we reject him, then naturally we will end up in that judgment. ನಾವು ಕ್ರಿಸ್ತನ ಹೊರಗಡೆ ಇರುವುದಾದರೆ, ನಾವು ಕ್ರಿಸ್ತನನ್ನು ಅಲ್ಲಗಳೆಯುವುದಾದರೆ ನಾವು ನಮ್ಮ ಪಾಪದ ಆ ಒಂದು ನ್ಯಾಯ ತೀರ್ಪಿಗೆ ನಾವು ಎದುರಿಸಲೇಬೇಕು. As I said, hell is not for human beings. ಹಾಗಾಗಿ ನಾನು ಹೇಳಿದೆ, ಈ ನರಕ ಮಾನವ ಕುಲಕ್ಕಾಗಿ ಇಲ್ಲ. God doesn't want anybody to end up there. ದೇವರು ಎಂದಿಗೂ ಬಯಸುವುದಿಲ್ಲ ಮನುಷ್ಯನು ತನ್ನ ಕೊನೆಯನ್ನು ಆ ಸ್ಥಳದಲ್ಲಿ ಮಾಡಬೇಕು. If anybody ends up there, it is his own choice. ಅಲ್ಲಿ ಯಾರಾದರೂ ತಮ್ಮ ಕೊನೆಯನ್ನು
ಆ ನರಕದಲ್ಲಿ ಮಾಡುವುದಾದ್ರೆ ಹೌದು ಅವರ ಆಯ್ಕೆಯಾಗಿದೆ. This evening, as we are listening to these words, it is necessary for us to look into our own lives and see whether we have accepted Christ into our life as Lord and Savior. ಇವತ್ತು ಸಾಯಂಕಾಲ ಈ ವಾಕ್ಯಗಳನ್ನು ನಾವು ನೋಡುತ್ತಿರುವಾಗ ಕೇಳುತ್ತಿರುವಾಗ ನಾವು ನಮ್ಮ ಹೃದಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದ್ಯೋ ಇಲ್ಲೋ ಎಂಬುದನ್ನು ಗಮನಿಸತಕ್ಕದ್ದು. So we saw the life beyond death of a sinner. ನಾವು ನೋಡಿದೆವು ಪಾಪಿಯ ಮರಣದ ನಂತರ ಏನು ಆಗುವುದೆಂದು. Now let us come to the matter of the believers. ಈಗ ನಾವು ವಿಶ್ವಾಸಿಗಳ ವಿಷಯದಲ್ಲಿ ಆಲೋಚಿಸೋಣ. I hope that most of the people who are listening to me this evening are those who have accepted Christ into their life. ಇವತ್ತು ಸಾಯಂಕಾಲ ಈ ವಾಕ್ಯ ಸಂದೇಶವನ್ನು ಕೇಳುತ್ತಿರುವಂತಹ ನೀವೆಲ್ಲರೂ ಕರ್ತನಾದ ಯೇಸು ಕ್ರಿಸ್ತನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ್ದೀರಿ ಎಂದು ನಾನು ನಂಬುತ್ತೇನೆ. So definitely our interest will be to see more of this. That is, what is going to happen to me after my death. ಇವತ್ತು ಸಾಯಂಕಾಲ ನಮ್ಮೆಲ್ಲರಿಗೂ ಈ ಒಂದು ಆತುರತೆ ಇರಬಹುದು, ಮರಣದ ನಂತರ ವಿಶ್ವಾಸಿಗಳಾಗಿರುವಂತ ನಮಗೆ ಏನಾಗಲಿಕ್ಕಿದೆ ಎಂಬುದು. But again, we cannot go into much details. ಆದರೂ ಸಹ ನಾವು ಅತಿ ವಿಶ್ಲೇಷಣೆ ಅಥವಾ ಎಲ್ಲಾ ಮಾಹಿತಿಗಳನ್ನು ತೆಗೆದುಕೊಳ್ಳಿಕ್ಕೆ ಆಗುವುದಿಲ್ಲ. But let me just try to give you an overview of various experiences or stages through which we shall go through in future. ನಾವು ಕೆಲವು ವಿಷಯಗಳನ್ನು ಮೇಲೆ ಆ ಆಲೋಚನೆಗಳನ್ನು ಮಾಡಿ ಅಥವಾ ಮುಖ್ಯ ವಿಷಯಗಳನ್ನು ಮಾತ್ರ ನಾವು ಅದನ್ನು ತಿಳ್ಕೊಂಡು ನಾವು ಹೋಗುವಂತ ದಾರಿಯನ್ನು ಸ್ವಲ್ಪ ನೋಡೋಣ. Just now we saw that the rich man died. ನಾವು ಈಗಾಗಲೇ ನೋಡಿದೆವು ಆ ಐಶ್ವರ್ಯವಂತನು ಮರಣ ಹೊಂದಿದನು. That parable tells that Lazarus also died. ಆ ಒಂದು ಸಾಮ್ಯ ಲಾಜರನು ಸಹ ಸತ್ತನು ಎಂದು ಅಲ್ಲಿ ಬರೆಯಲ್ಪಟ್ಟಿದೆ. Death is common to all. ಈ ಒಂದು ಸಂಗತಿ ಎಲ್ಲರಿಗೂ ಸಾಮಾನ್ಯವಾಗಿರುವಂತದ್ದಾಗಿದೆ. There is a time of departure. ಒಂದು ದಿವಸ ನಾವು ಈ ಲೋಕವನ್ನು ಬಿಡಲೇಬೇಕು. But there is a difference, when Lazarus died and when the rich man died. ಆದರೆ ಇಲ್ಲಿರುವಂತ ವ್ಯತ್ಯಾಸ ಐಶ್ವರ್ಯವಂತನು ಮರಣ ಹೊಂದಿದನು ಮತ್ತು ಆ ಬಡ ಲಾಜರನು ಸಹ ಆ ಮರಣ ಹೊಂದಿದನು. When you come to verse 22 there in that parable, we are told that when Lazarus died, the angels took him to Abraham's bosom. ಲೋಕದ ವಾರ್ತೆ 16ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಆ ಭಿಕ್ಷುಕಾರನು ಸತ್ತನು, ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಾಮನ ಎದೆಗೆ ಒರಗಿಸಿದರು. That word Abraham's bosom is a Jewish usage for paradise. ಅಬ್ರಾಮನ ಎದೆಗೆ ಒರಗಿಸುವಂತಹ ಆ ಒಂದು ಪದ ಯಹೂದ್ಯರು ಆ ಪರದೈಸಿಯ ಒಂದು ಭಾಗವನ್ನು ಆಲೋಚನೆ ಮಾಡುತ್ತಾರೆ. As I explained earlier, that is the part where the righteous used to go in the earlier time, rather in the Old Testament time. ನಾನು ಮುಂಚೆ ಹೇಳಿದ ಹಾಗೆ ಆ ಒಂದು ಅಬ್ರಾಮನ ಎದೆಗೆ ಒರಗಿಸಿರುವಂತ ಆ ಪರದೈಸಿ ನೀತಿವಂತರು ಹೋಗುವಂತ ಸ್ಥಳ. ಹಳೆ ಒಡಂಬಡಿಕೆಯಲ್ಲಿ ಆ ರೀತಿಯಾಗಿ ಅದನ್ನು ಅವರು ನಂಬುತ್ತಾ ಇದ್ರು. Now when a believer dies, he is not going into that place. ಆದರೆ ಇವತ್ತು ಒಬ್ಬ ವಿಶ್ವಾಸಿ ಮರಣ ಹೊಂದಿದರೆ ಆ ಒಂದು ಪರದೈಸಿಗೆ ಹೋಗುವುದಿಲ್ಲ. We understand that after the death and resurrection of the Lord Jesus Christ, all those righteous were taken from there and shifted to the Father's abode, heaven itself. ಯಾವಾಗ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆ ಮರಣವನ್ನು ಅನುಭವಿಸಿ ಸತ್ತು ಹೂಣಲ್ಪಟ್ಟು ಎದ್ದು ಬಂದನೋ ಆವಾಗ ಈ ಒಂದು ಭಾಗ ಆ ಪರದೈಸಿ ಅದು ತಂದೆಯ ಒಂದು ಸಾನ್ನಿಧ್ಯದಲ್ಲಿ ಅಥವಾ ಪರಲೋಕಕ್ಕೆ ಅದು ವರ್ಗಾಯಿಸಲ್ಪಟ್ಟಿದೆ. You may ask, why is this adjustment like that? Till the death and resurrection of Christ, all these saints, righteous dead, why they had to be put there? ಯಾಕೆ ಈ ರೀತಿಯಾಗಿ ಈ ಒಂದು ಹೊಂದಾಣಿಕೆ ಅಥವಾ ಆ ನೀತಿವಂತರು ಮರಣ ಅನುಭವಿಸಿದಾಗ ಅವರಿಗೆ ಆ ಪರದೈಸಿಯಲ್ಲಿ ಇರಬೇಕು ಮತ್ತು ಕರ್ತನಾದ ಯೇಸು ಕ್ರಿಸ್ತನ ಮರಣ ಹೊರಡಿಕೆ ಪುನರುತ್ಥಾನದ ನಂತರ ಈ ಒಂದು ಮಾರ್ಪಾಟ ಯಾಕೆ? We can answer like this. ಈ ರೀತಿಯಾಗಿ ನಾವು ಅದಕ್ಕೆ ಉತ್ತರಿಸಬಹುದು. We know that even the Old Testament saints, they were justified on the basis of the death of the Lord Jesus Christ. ನಾವು ಈ ರೀತಿಯಾಗಿ ಹೇಳಲಿಕ್ಕೆ ಸಾಧ್ಯ, ಹಳೆ ಒಡಂಬಡಿಕೆ ನೀತಿವಂತರು ಸಹ ಕರ್ತನಾದ ಯೇಸು ಕ್ರಿಸ್ತನ ಮರಣದ ಆ ಒಂದು ಹಂತದಲ್ಲಿಯೇ ಅವರು ಸಹ ನ್ಯಾಯ ತೀರ್ಪು ಹೊಂದಿದವರು.
For the people in the Old Testament and people in the New Testament and people at any time, the basis for salvation, the basis for justification is the cross of Calvary. ನೀತಿವಂತಿಕೆಗೋಸ್ಕರ ಅಥವಾ ರಕ್ಷಣೆಗೋಸ್ಕರ ಹಳೆ ಒಡಂಬಡಿಕೆ ಆಗಲಿ ಹೊಸ ಒಡಂಬಡಿಕೆಯಲ್ಲಾಗಲಿ ಅಥವಾ ಲೋಕದ ಯಾವುದೇ ಮಾನವ ಕುಲವಾಗಲಿ ಅವರೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಮರಣದ ಆ ಒಂದು ಹಂತದಲ್ಲಿ ಆ ನ್ಯಾಯ ತೀರ್ಪು ಆಗಿರುವಂತದ್ದಾಗಿದೆ. So probably these people were held in that part of the Hades for the death of Christ and his resurrection. ಆ ಒಂದು ಹೇಡೇಸಲ್ಲಿ ಅಥವಾ ಯಾತನೆಯ ಸ್ಥಳದಲ್ಲಿರುವಂತಹ ಆ ಒಂದು ಯಾತನೆ ಹೊಂದುವಂತವರು ಆ ಕರ್ತನಾದ ಯೇಸು ಕ್ರಿಸ್ತನ ಮರಣದ ಅಡಿಯಲ್ಲಿ ಅದನ್ನು ಅವರು ಅನುಭವಿಸ್ತಾ ಇದ್ದಾರೆ. So after the death and resurrection, all those people who were waiting there, just remember, right from Adam, Abel, all of them were shifted to the presence of God itself. ಕರ್ತನಾದ ಯೇಸು ಕ್ರಿಸ್ತನ ಮರಣ ಉರುಳಿಕೆ ಪುನರುತ್ಥಾನದ ನಂತರ ಆ ಒಂದು ಅಬ್ರಾಹ್ಮನ ಎದೆ ಒರಗಿರುವಂತಹವರು ಅಥವಾ ಆ ಪರದೇಶಿಯಲ್ಲಿರುವಂತ ಎಲ್ಲ ಆದಾಮನಾಗಲಿ ಏಬೇಲನಾಗಲಿ ಅಬ್ರಾಹ್ಮನಾಗಲಿ ಅವರೆಲ್ಲರೂ ಆ ಒಂದು ಪರಲೋಕದಲ್ಲಿ ಇರುವಂತವರು ಆಗಿದ್ದಾರೆ. So what I'm trying to say is, when now somebody dies, immediately, well, he is in the presence of the Lord Jesus Christ itself. ಇವತ್ತು ಒಬ್ಬ ವಿಶ್ವಾಸಿ ಆತನು ಮರಣ ಹೊಂದಿದರೆ ಆತನು ಕ್ಷಣ ಮಾತ್ರದಲ್ಲಿಯೇ ಆ ದೇವರ ಆ ಸಾನ್ನಿಧ್ಯದಲ್ಲಿ ಪರಲೋಕದಲ್ಲಿ ಇರುವವನಾಗಿದ್ದಾನೆ. They don't roam around for 3 days or 40 days on earth. 3 ದಿವಸ ಮತ್ತು 40 ದಿವಸ ಈ ಲೋಕದಲ್ಲಿ ತಿರುಗಾಡಿ ನಂತರ ಅಲ್ಲ. Paul says to depart and to be with the Lord. ಪೌಲನು ಹೇಳ್ತಾನೆ ಈ ಸ್ಥಳದಿಂದ ಬಿಟ್ಟು ಕ್ರಿಸ್ತನೊಂದಿಗೆ ಇರುವಂತದ್ದು. Immediately it happens. ಅದು ಕ್ಷಣ ಮಾತ್ರದಲ್ಲಿ ಆಗುವಂತದ್ದು. As we had seen yesterday, well, death is a stepping stone for us to reach into the presence of God. ನಾವು ನಿನ್ನೆ ನೋಡಿದ ಹಾಗೆ ಮರಣ ಎಂಬುದು ವಿಶ್ವಾಸಿಗಳಿಗೆ ಒಂದು ಹೆಜ್ಜೆ ನಾವು ಕರ್ತನ ಸಾನ್ನಿಧ್ಯದಲ್ಲಿ ಇರುವಂತದ್ದಾಗಿದೆ. But the important thing I want you to notice here is that we don't have to worry about, how we will go there. I don't know the way to go up and all that. ಈ ಒಂದು ವಿಷಯವನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವಿಶೇಷ ಏನಂದ್ರೆ ನಾನು ಅಲ್ಲಿ ಹೇಗೆ ಹೋಗ್ಲಿಕ್ಕೆ ಸಾಧ್ಯ, ನನಗೆ ಆ ಮಾರ್ಗ ಗೊತ್ತಿಲ್ಲವಲ್ಲ ಎಂದು ಹೇಳಬಹುದು. God sent his angel to take him there. What a beautiful thing it is. ಅಲ್ಲಿ ನಾವು ನೋಡುವಂತದ್ದು ದೇವರು ದೂತರನ್ನು ಕಳಿಸಿ ಆತನನ್ನು ಕರೆಕೊಂಡು ಹೋಗುವಂತದ್ದು. It happens at the death of every child of God. ಈ ವಿಷಯ ದೇವರ ಮಕ್ಕಳಿಗೆ ಅವರ ಮರಣದ ಸಮಯದಲ್ಲಿ ಆಗುವಂತದ್ದು ಆಗಿದೆ. Let me tell you this. ನಾನು ಇದನ್ನು ನಿಮ್ಗೆ ಹೇಳಲಿ. In this time of COVID-19, when people die because of this pandemic, many a time we are not able to give them a decent burial. ಈ ಒಂದು COVID-19 ಈ ಮಹಾಮಾರಿಯ ಸಮಯದಲ್ಲಿ ಅನೇಕ ದೇವ ಮಕ್ಕಳು ಕರ್ತನಲ್ಲಿ ನಿದ್ರೆ ಹೋದರು. ಅವರಿಗೆ ಸರಿಯಾದ ಒಂದು ಉತ್ತರ ಕ್ರಿಯೆಗಳನ್ನು ಅಥವಾ ಅವರ ಒಂದು ಭೂಸ್ಥಾಪನೆ ಮಾಡ್ಲಿಕ್ಕೆ ಆಗಲಿಲ್ಲ. And we know that there are many burials that happened, that was undertaken by the authorities themselves. ಅನೇಕ ಬಾರಿಗೆ ಆ ಒಂದು ಅಂತ್ಯಕ್ರಿಯೆ ಅಲ್ಲಿರುವಂತಹ ಅಧಿಕಾರಿಗಳು ಅವರೇ ಅದನ್ನು ಮಾಡಿದರು. And we don't know what they did with that body. ಆ ಒಂದು ದೇಹಕ್ಕೆ ಏನು ಮಾಡಿದ್ರು ನಮಗೆ ಗೊತ್ತಿಲ್ಲ. We don't know, where they put it. ನಮಗೆ ಗೊತ್ತಿಲ್ಲ ಅವರು ಯಾವ ಸ್ಥಳದಲ್ಲಿ ಅದನ್ನು ಹೂಣಿಟ್ಟಿರುವುದು. I know that there are many cases like that, happen now in this time of pandemic. ಈ ಒಂದು ಮಹಾಮಾರಿಯ ಸಮಯದಲ್ಲಿ ಅನೇಕರಿಗೆ ಈ ಅನುಭವಗಳಿಂದ ದಾಟಿ ಹೋಗಬೇಕಾಗಿ ಬಂತು ಎಂದು ನಮ್ಮ ಗಮನಕ್ಕೆ ಇದೆ. But let me tell you, dear brothers and sisters, ಆದರೆ ನನ್ನ ಸಹೋದರ ಸಹೋದರಿ ನಾನು ನಿಮಗೆ ಇದನ್ನು ಹೇಳಲಿ. Well, if we could not be there, the angel of God was there. ನಾವು ಆ ಅಂತ್ಯಕ್ರಿಯೆಯಲ್ಲಿ ಉಪಸ್ಥಿತರಾಗಿರಲಿಕ್ಕೆ ಆಗಲಿಲ್ಲ, ಆದ್ರೆ ದೇವದೂತರು ಅಲ್ಲಿದ್ದರು. The body of that person might have been, buried anyhow, anywhere. ಆ ವ್ಯಕ್ತಿಯ ದೇಹವನ್ನು ಎಲ್ಲಿಯೋ ಹೇಗೋ ಅದು ಅಂತ್ಯಕ್ರಿಯೆ ಮಾಡಲ್ಪಟ್ಟಿತು. But the COVID cannot stop the angelic ministry there. ಆದರೆ ಕೋವಿಡ್ ಇದು ದೇವದೂತರ ಒಂದು ಕ್ರಿಯೆಯನ್ನು ಅವರು ಮಾಡಬೇಕಾಗಿರುವುದನ್ನು ಅದು ತಡೆಯಲಿಕ್ಕೆ ಆಗುವುದಿಲ್ಲ. Now another truth we should remember is this. ಇನ್ನೊಂದು ಸತ್ಯ ನಾವು ನೆನಪಿನಲ್ಲಿ ಇಟ್ಕೊಳ್ಳೋಣ.
when we come to 2 Corinthians chapter 5, ನಾವು 2ನೇ ಕೊರಿಂಥ 5ನೇ ಅಧ್ಯಾಯಕ್ಕೆ ಬರುವುದಾಗ there in the beginning, Apostle Paul tells about, the life beyond death. ಅಪೊಸ್ತಲನಾದ ಪೌಲನು ಮರಣದ ನಂತರದ ವಿಷಯದಲ್ಲಿ ಆತನು ಹೇಳುತ್ತಾನೆ. There in verse 1, he says like this, ಮೊದಲನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುವುದುಂಟು, for we know that if our earthly house of this tabernacle were dissolved, we have a building of God, and house not made with hands, eternal in the heavens. ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರೂ ದೇವರಿಂದುಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. This earthly house or this tabernacle tent will be dissolved. ಈ ನಮ್ಮ ದೇಹವು ಈ ಗುಡಾರವು ಇದು ನಾಶವಾಗಿ ಹೋಗುವಂತದ್ದಾಗಿದೆ. That is death. ಅದು ಮರಣವಾಗಿದೆ. But here Paul says that there is a house in heaven. ಆದ್ರೆ ಪೌಲ್ ಹೇಳ್ತಾ ಇದ್ದಾನೆ, ಆ ಪರಲೋಕದಲ್ಲಿ ನಮಗೊಂದು ಮನೆ ಇದೆ. That's not about a literal house. ಅದು ವಾಸ್ತವವಾಗಿರುವಂತ ಮನೆ ಅಲ್ಲ. There Paul is actually telling about a superior body that shall be given to us. ಅದರ ಅರ್ಥ ನಮಗೆ ಒಂದು ಮಹಿಮಾ ಶರೀರ ಅಲ್ಲಿ ಕೊಡಲ್ಪಡುವಂತದ್ದಾಗಿದೆ. It is not that same body that we have now. ಇವತ್ತು ಇರುವಂತ ಈ ಶರೀರ ಅಲ್ಲ. Bible students, think that this may be a temporary body that will be given to that soul and the spirit that is being taken into heaven. ಆ ಪ್ರಾಣ ಆತ್ಮ ಪರಲೋಕಕ್ಕೆ ತೆಗೆದುಕೊಂಡು ಹೋಗುವಂತದ್ದು ಅದು ಮಹಿಮಾ ಶರೀರದಿಂದ ಎಂದು ಆ ರೀತಿಯಾಗಿ ನಾವು ಅಧ್ಯಯನ ಮಾಡುವುದುಂಟು. When we come to Revelation chapter 6, ನಾವು ಪ್ರಕಟಣೆ 6ನೇ ಅಧ್ಯಾಯಕ್ಕೆ ಬರುವುದಾದ್ರೆ there we see the souls of the martyrs who died during the time of tribulation. ಆ ಒಂದು ಮಹಾಸಂಕಟದ ಕಾಲದಲ್ಲಿ ಅಲ್ಲಿ ದೇವ ಭಕ್ತರು ಅವರು ಮರಣವನ್ನು ಅನುಭವಿಸಿದಂತ ಆತ್ಮಗಳು ಅಲ್ಲಿ ಇರುವುದನ್ನು ನಾವು ಪ್ರಕಟಣೆ 6ನೇ ಅಧ್ಯಾಯದಲ್ಲಿ ನೋಡ್ತೇವೆ. We see them under the altar. ಅವರು ಆ ಯಜ್ಞವೇದಿಯ ಕೆಳಗೆ ಇರುವಂತದ್ದನ್ನು ನಾವು ನೋಡ್ತೇವೆ. And we are told that they were given dress to wear. ಅವರಿಗೆ ಆ ವಸ್ತ್ರಗಳು ಧರಿಸುವುದಕ್ಕಾಗಿ ಕೊಡಲ್ಪಟ್ಟಿದೆ. Probably that is also the same temporary body which we just now mentioned. ನಾವು ಈಗಾಗಲೇ ಹೇಳಿದ ಹಾಗೆ ಅದು ಸಹ ತಾತ್ಕಾಲಿಕವಾಗಿರುವಂತಹ ಒಂದು ದೇಹವಾಗಿದೆ. And in that life, as we saw in the case of Lazarus, well, we can know each other, we can recognize each other. ನಾವು ಆ ಲಾಜರ್ನ ಒಂದು ಮರಣದ ವಿಷಯದಲ್ಲಿ ನೋಡುವಾಗ ನಾವು ಒಬ್ಬರನ್ನೊಬ್ಬರು ಗುರುತಿಸಲಿಕ್ಕೂ ಸಾಧ್ಯತೆ ಅಲ್ಲಿ ಇರುವುದಾಗಿದೆ. Many people ask like this. ಕೆಲವರು ಈ ರೀತಿಯಾಗಿ ಪ್ರಶ್ನೆ ಮಾಡುತ್ತಾರೆ, when we die and go into the presence of God, will we be able to recognize the dear ones, our relatives and all who have gone there before? ನಾವು ಕರ್ತನ ಸಾನ್ನಿಧ್ಯದಲ್ಲಿ ಹೋದಾಗ ನಮ್ಮ ಸಂಬಂಧಿಕರು ನಮ್ಮ ಒಡಹುಟ್ಟಿದವರನ್ನು ನಾವು ಅವರನ್ನು ಗುರುತಿಸಬಹುದೇ ಎಂದು ಕೇಳುತ್ತಾರೆ. Yes, of course we will recognize them. ಹೌದು, ನಾವು ಅವರನ್ನು ಗುರುತಿಸಲಿಕ್ಕೆ ಸಾಧ್ಯವಿದೆ. We can understand that we will be able to recognize even people whom we have never met before. ನಾವು ಮುಂಚೆ ಎಂದಿಗೂ ಅವರನ್ನು ಭೇಟಿಯಾಗಿಲ್ಲ, ನೋಡಿಲ್ಲ, ಅಂಥವರನ್ನು ಸಹ ಗುರುತಿಸಲಿಕ್ಕೆ ಸಾಧ್ಯವಾಗುತ್ತದೆ. You remember Peter recognized Elijah, and Moses on the Mount of Transfiguration. ನಿಮಗೆ ನೆನಪಿರಬಹುದು, ಪೇತ್ರನು ಆ ಒಂದು ರೂಪಾಂತರದ ಬೆಟ್ಟದ ಸಮಯದಲ್ಲಿ ಮೋಶೆ ಮತ್ತು ಎಲೀಯನನ್ನು ಆತನು ಗುರುತಿಸಿದನು. There was no necessity for anybody to introduce. ಅಲ್ಲಿ ಯಾರು ಆತನಿಗೆ ಆ ಪರಿಚಯ ಮಾಡಿಕೊಡಲಿಲ್ಲ. So our knowledge, our faculties will be in an improved stage, when we reach up heaven. ನಾವು ಪರಲೋಕಕ್ಕೆ ಹೋದಾಗ ನಮ್ಮ ಒಂದು ತಿಳುವಳಿಕೆ, ಆ ಒಂದು ಆಲೋಚನೆಗಳು ಅವು ತುಂಬಾ ಉನ್ನತವಾದ ರೀತಿಯಿಂದ ಇರುವಂತದ್ದಾಗಿದೆ. But then there is a time of resurrection also. ಆ ಸಮಯದಲ್ಲಿ ಒಂದು ಪುನರುತ್ಥಾನವು ಇರುವಂತದ್ದಾಗಿದೆ. Just now we were looking at the time of departure, that is death. ನಾವು ನಮ್ಮ ಈ ಒಂದು ಬಿಡುಗಡೆ ಅಥವಾ ಇಲ್ಲಿಂದ ಬಿಟ್ಟು ಹೋಗುವಂತದ್ದು ಮರಣದ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ. But there is a time of resurrection which God has set in his plans. ಆ ಕರ್ತನ ಒಂದು ಯೋಗ್ಯ ಸಮಯದಲ್ಲಿ ನಮಗೆ ಪುನರುತ್ಥಾನ ಇರುವಂತದ್ದಾಗಿದೆ. ಅದು ಸಹ ನಾವು ಇರಬೇಕು. As we had seen before, as we had seen in detail yesterday also, this body in which we are in now, it will turn to dust. ನಾವು ಮುಂಚೆ ನೋಡಿದ ಹಾಗೆ, ನಾವು ನಿನ್ನೆ ನೋಡಿದ ಹಾಗೆ,
ಈ ದೇಹ ಅದು ಮಣ್ಣಾಗುವಂತದ್ದಾಗಿದೆ. If we go and dig the place where we have, buried people, nothing will be there. Some bones and all may be there. ನಾವು ನಮ್ಮ ಪ್ರಿಯರನ್ನು ಹೂಣಿಟ್ಟ ಸ್ಥಳದಲ್ಲಿ ಹೋಗಿ ಮತ್ತೆ ಅಗೆಯುವುದಾದರೆ ಅಲ್ಲಿ ಕೇವಲ ಕೆಲವು ಎಲುಬುಗಳು ಮಾತ್ರ ಕಾಣಲಿಕ್ಕೆ ಸಾಧ್ಯ. Dust has joined the dust. ಮಣ್ಣು ಮಣ್ಣಿಗೆ ಸೇರಿದೆ. But remember, the Lord has not forgotten it. ಆದರೆ ದೇವರು ಅದನ್ನು ಮರೆತು ಹೋಗಿಲ್ಲ. After some time we forget, isn't it? ನಾವು ಸ್ವಲ್ಪ ದಿನ ಆದ್ಮೇಲೆ ಮರೆತು ಹೋಗುತ್ತೇವೆ ಬಿಡ್ರಿ. But God never forgets his own. ದೇವರು ತನ್ನ ಸ್ವಂತ ಜನರನ್ನು ಎಂದಿಗೂ ಮರೆಯಲಿಕ್ಕೆ ಸಾಧ್ಯವಿಲ್ಲ. That body that we have buried there is important for God. ಆ ಹೂಡಿಟ್ಟಂತ ಆ ದೇಹವು ದೇವರಿಗೆ ಅತಿ ಶ್ರೇಷ್ಠ ಅಥವಾ ಅಮೂಲ್ಯವಾಗಿರುವಂತದ್ದಾಗಿದೆ. When we come to Isaiah chapter 26 verse 19, ನಾವು ಯೆಶಾಯನ ಗ್ರಂಥ 26ನೇ ಅಧ್ಯಾಯ ಅದರ 19ನೇ ವಾಕ್ಯ ನೋಡುವುದಾದ್ರೆ, about those bodies which have become dust, God says that they are my body. ಯಾವ ಮೃತರಾದ ನಿನ್ನ ಜನರು ಬದುಕುವರು, ಆ ಒಂದು ಮಣ್ಣಿನಲ್ಲಿರುವಂತಹ ಪೌಳಿಸಿರುವವರೇ ಎಚ್ಚೆತ್ತು ಹರ್ಷದನಿಗೊಯ್ಯಿರಿ ಎಂದು ಕರ್ತನು ಹೇಳುವಂತದ್ದು. They are my body. ಅದು ನನ್ನ ದೇಹವಾಗಿದೆ ಎಂದು ಕರ್ತನು ಹೇಳ್ತಾ ಇದ್ದಾನೆ. Not only that, ಅಷ್ಟೇ ಅಲ್ಲ, when we come to 1 Corinthians chapter 15, ಮೊದಲನೇ ಕೊರಿಂಥ 15ನೇ ಅಧ್ಯಾಯಕ್ಕೆ ಬರುವುದಾದರೆ, their dead bodies are compared to the seeds that we saw. ಆ ಒಂದು ಹೂಣಿಟ್ಟಂತ ಆ ದೇಹವು ಅದು ಬೀಜವನ್ನು ಬಿತ್ತಿರುವುದಕ್ಕೆ ಸಮಾನವಾಗಿರುವಂತದ್ದಾಗಿದೆ. A seed is very important for the farmer, isn't it? ಹಾಗಾಗಿ ಆ ಒಂದು ಬೀಜ ಆ ಒಂದು ರೈತನಿಗೆ ತುಂಬಾ ವಿಶೇಷವಾಗಿರುವಂತದ್ದು. Also very important is this body for God. ಅದೇ ರೀತಿಯಾಗಿ ಈ ದೇಹ ಕರ್ತನಿಗೆ ಬಹು ಅಮೂಲ್ಯವಾಗಿರುವಂತದ್ದಾಗಿದೆ. What I am trying to say is, even if the dust turns to dust, there is a time when God comes and brings them back again to life. ಒಂದು ವೇಳೆ ಈ ದೇಹ ಮಣ್ಣಾಗಿ ಮಣ್ಣಿಗೆ ಸೇರುವುದಾದ್ರೂ ಕರ್ತನು ಬರುವಾಗ ಆ ದೇಹವನ್ನು ಆತನು ಎಬ್ಬಿಸುವವನಾಗಿದ್ದಾನೆ ಎಂದು ನಾವು ನೋಡ್ತೇವೆ. When we come to 1 Thessalonians chapter 4 verse 13 onwards, we see Paul giving the description of that resurrection. ನಾವು ಆ ಮೊದಲನೇ ಥೆಸಲೋನಿಕ 4ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಬರುವುದಾದರೆ, ಪೌಲನು ಆ ಪುನರುತ್ಥಾನದ ವಿಷಯದಲ್ಲಿ ಅಥವಾ ಆ ಒಂದು ಕ್ರಿಸ್ತನ ಆಗಮನದ ವಿಷಯದಲ್ಲಿ ಹೇಳುತ್ತಾನೆ. I think that is the portion where we have the most detailed description of the resurrection that's going to come. ನಾವು ಹೆಚ್ಚಾದ ಒಂದು ವಿಶ್ಲೇಷಣೆ ಆ ಒಂದು ಪುನರುತ್ಥಾನದ ವಿಷಯದಲ್ಲಿ ಆ ಒಂದು ಭಾಗದಲ್ಲಿ ಓದಲಿಕ್ಕೆ ಸಾಧ್ಯತೆ ಇದೆ. Thessalonians thought that the dead are lost. ಥೆಸಲೋನಿಕದವರು ಅವರು ಆಲೋಚಿಸಿದರು ಮರಣ ಅದು ಕೊನೆಯ ಅಥವಾ ಅದು ತಾವು ಎಲ್ಲ ಕಳ್ಕೊಂಡದ ವಿಷಯದಲ್ಲಿ ಅವರು ತಿಳ್ಕೊಂಡಿದ್ದಾರೆ. The Thessalonians thought that the dead, those who are dead, they are lost forever. ಅವರು ಆ ರೀತಿಯಾಗಿ ಆಲೋಚಿಸಿದ್ದಾರೆ, ಸತ್ತವರು ಅವರನ್ನು ನಾವು ಕಳ್ಕೊಂಡಿದ್ದೇವೆ, ಎಲ್ಲವನ್ನು ನಾವು ಕಳ್ಕೊಂಡಿದ್ದೇವೆ ಎಂದು ಆಲೋಚಿಸುವಂತವರು ಆಗಿದ್ದಾರೆ. Now in this passage, Paul is telling that they are not lost. ಆದರೆ ಪೌಲ್ ಹೇಳ್ತಾ ಇದ್ದಾನೆ, ಅವರನ್ನು ನಾವು ಕಳ್ಕೊಂಡಿಲ್ಲ. The Lord is going to raise them up from the dead. ಅವರನ್ನು ಆ ಮರಣದಿಂದ ಕರ್ತನು ಎಬ್ಬಿಸುವವನಾಗಿದ್ದಾನೆ ಎಂದು ಪೌಲನು ಹೇಳ್ತಾ ಇದ್ದಾನೆ. Lord himself shall descend from heaven. ಕರ್ತನು ತಾನೇ ಆತನು ಮಧ್ಯಾಕಾಶದಲ್ಲಿ ಕಾಣಿಸಿಕೊಳ್ಳುವನು. And the dead in Christ shall rise first. ಮತ್ತು ಯೇಸುವಿನಲ್ಲಿ ನಿದ್ರೆ ಹೋದವರು ಅಥವಾ ಕರ್ತನಲ್ಲಿ ಮರಣ ಹೊಂದಿದವರು ಅವರು ಜೀವದಿಂದ ಹೇಳುವರು. And those who are living, then they will be transformed. ಮತ್ತು ಜೀವನದಿಂದ ಉಳಿದಿರುವರು ಅವರು ಮಾರ್ಪಾಟ ಹೊಂದುವರು ಎಂದು ನಾವು ನೋಡ್ತೇವೆ. Together they will be caught up in the air. ಮತ್ತು ಅವರೆಲ್ಲರೂ ಒಮ್ಮೆ ಒಂದು ಮಧ್ಯಾಕಾಶದಲ್ಲಿ ಒಯ್ಯಲ್ಪಡುವರು. Which part in the air we don't know. ಯಾವ ಆ ಮಧ್ಯಾಕಾಶ ಅಥವಾ ಯಾವ ಭಾಗದಲ್ಲಿ ಅದು ನಮಗೆ ಗೊತ್ತಿಲ್ಲ. Sometimes we say Madhyagasha, but we do not know which part it is. The word means atmosphere. ಆ ಮಧ್ಯಾಕಾಶ ಎಂದು ಹೇಳುವಾಗ ಆ ಆಕಾಶ ಅಂದ್ರೆ ಯಾವುದು ಅಥವಾ ಬಾಹ್ಯಾಕಾಶ ಎಂದು ನಾವು ಹೇಳಬಹುದು. The Greek word used there is aera.
it is from that word you have the word air in the English. ಅಯರ ಎಂಬ ಗ್ರೀಕ್ ಪದದಿಂದ ಗಾಳಿ ಅಥವಾ ಏರ್ ಎಂಬ ಪದ ಇಂಗ್ಲಿಷ್ ನಲ್ಲಿ ಇರುವಂತದ್ದಾಗಿದೆ. So we will be taken up into the air. ಹಾಗಾಗಿ ನಮ್ಮನ್ನು ಆ ಆಕಾಶದಲ್ಲಿ ಅಥವಾ ಆ ಮಧ್ಯಾಕಾಶದಲ್ಲಿ ನಮ್ಮನ್ನು ಆತನು ಎತ್ತಿಕೊಂಡು ಹೋಗುವನು. We will meet the Lord there in the air. ಅಲ್ಲಿ ಆ ಒಂದು ಮಧ್ಯಾಕಾಶದಲ್ಲಿ ಕರ್ತನನ್ನು ನಾವು ಭೇಟಿಯಾಗುವೆವು. When we come to 1 Corinthians chapter 15, ನಾವು ಮೊದಲನೇ ಕೊರಿಂಥ 15ನೇ ಅಧ್ಯಾಯಕ್ಕೆ ಬರುವಾಗ there in verse 52, Apostle Paul tells how much time it will take for all this to happen. ಇದೆಲ್ಲ ಘಟನೆ ಆಗಲಿಕ್ಕೆ ಎಷ್ಟು ಸಮಯ ಎಷ್ಟು ಕಾಲ ಬೇಕು ಎಂಬುದನ್ನು 52ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. To raise the dead from the dead. ಆ ಮರಣದಿಂದ ಜೀವಿಸುವುದಕ್ಕೆ ಅಥವಾ ಎಬ್ಬಿಸಲ್ಪಡುವುದಕ್ಕೆ, to transform the people who are living. ಆ ಜೀವಿಸುವಂತ ಜನರು ಅವರು ಮಾರ್ಪಾಟ ಹೊಂದುವುದಕ್ಕೆ, and to shift the whole company of people into the air. ಈ ಎಲ್ಲ ಜನರು ಒಮ್ಮಿಂದಲೇ ಅವರು ಮಧ್ಯಾಕಾಶದಲ್ಲಿ ತಲುಪುವುದಕ್ಕೆ how much time it is going to take? ಎಷ್ಟು ಸಮಯ ಎಷ್ಟು ಕಾಲ ಬೇಕಾಗುವುದು? There in 1 Corinthians chapter 15 and verse 52, Paul says like this. ಮೊದಲನೇ ಕೊರಿಂಥ 15ನೇ ಅಧ್ಯಾಯ 52ನೇ ವಾಕ್ಯದಲ್ಲಿ ಪೌಲನು ಈ ರೀತಿಯಾಗಿ ಉಲ್ಲೇಖಿಸಿದ್ದಾನೆ. In a moment, in a twinkling of an eye. ಒಂದು ಕ್ಷಣದಲ್ಲಿ ರೆಕ್ಕೆ ಬಡಿಯುವುದರಷ್ಟರೊಳಗಾಗಿ. Notice that word, in a moment. ಒಂದು ಕ್ಷಣ, ಆ ಒಂದು ವಾಕ್ಯಕ್ಕೆ ಗಮನ ಕೊಡ್ರಿ. What does that mean? ಅರ್ಥ ಏನು? That word in a moment means the smallest fraction of the time. ಒಂದು ಕ್ಷಣ ಎಂದು ಹೇಳುವಾಗ ಈ ಕಾಲದ ಒಂದು ಭಾಗ ಆಗಿರುವಂತದ್ದಾಗಿದೆ. What is the smallest fraction of the time? ಸಮಯದ ಒಂದು ಭಾಗ ಎಂದು ಹೇಳುವಾಗ ಅದು ಎಷ್ಟಾಗಿರ್ಬೋದು? We may say it is second. ನಾವು ಹೇಳ್ಬೋದು ಒಂದು ಸೆಕೆಂಡ್ ಎಂದು. But the scientists have divided even the seconds into smaller parts. ಆ ಒಂದು ಸೆಕೆಂಡ್ ಅನ್ನು ಸಹ ಚಿಕ್ಕ ಚಿಕ್ಕ ಭಾಗವಾಗಿ ವಿಜ್ಞಾನಿಗಳು ಭಾಗ ಮಾಡಿದ್ದಾರೆ. People speak about nanoseconds, milliseconds and all that. ಜನರು ಈ ರೀತಿಯಾಗಿ ಮಾತಾಡುತ್ತಾರೆ, ನ್ಯಾನೋ ಸೆಕೆಂಡ್, ಇನ್ನು ಮಿಲಿ ಸೆಕೆಂಡ್ ಸಹ ಇದೆ ಎಂದು. There is one measure of the time like picosecond. ಒಂದು ಪೈಕೋಸೆಕೆಂಡ್ ಸಹ ಇದೆ ಅಂತ ಹೇಳ್ತಾರೆ. The picosecond is explained like this. ಪೈಕೋಸೆಕೆಂಡ್ ಎಂಬುದನ್ನು ಈ ರೀತಿಯಾಗಿ ಅವರು ವಿಶ್ಲೇಷಣೆ ಮಾಡುತ್ತಾರೆ. We know that light, goes with the speed of 1,86,000 miles per second. 1,86,000 ಮೈಲು ಸೆಕೆಂಡ್ ನಲ್ಲಿ ಅದು ಬೆಳಕು ಚಲಿಸುವಂತದ್ದಾಗಿದೆ. You take a hair from your head. ನೀವು ನಿಮ್ಮ ತಲೆಯಲ್ಲಿರುವಂತಹ ಕೂದಲನ್ನು ತೆಗೆದು and hold it like this. ಅದನ್ನು ಈ ರೀತಿಯಾಗಿ ನೀವು ಹಿಡಿರಿ. The time that light takes to pass this hairline, that is a picosecond. ಈ ಪ್ರಕಾಶ, ಆ ಕಿರಣ ದಾಟಿ ಹೋಗುವುದಕ್ಕಾಗಿ ಒಂದು ಕೂದಲನ್ನು ನೀವು ಹಿಡಿಯುವುದಾದರೆ ಅದಕ್ಕೆ ತೆಗೆದುಕೊಳ್ಳುವಂತ ಸಮಯ ಅದಾಗಿದೆ ಪೈಕೋಸೆಕೆಂಡ್. I hope you understood it. ನೀವು ಅರ್ಥ ಮಾಡಿಕೊಂಡಿರಬಹುದೆಂದು ನಂಬುತ್ತೇನೆ. I will tell it again. ನಾನು ಮತ್ತೆ ಅದನ್ನು ಹೇಳ್ತೇನೆ. We know that light, goes with the speed of 1,86,000 miles per second. ನಾವು ಪ್ರಕಾಶ ಅದು ಇಷ್ಟು ವೇಗವಾಗಿ ಚಲಿಸುತ್ತದೆ, 1,86,000 ಮೈಲು ಪ್ರತಿ ಸೆಕೆಂಡ್ಗೆ ಅದು ಚಲಿಸುವಂತದ್ದಾಗಿದೆ. With that speed, the time it takes to cross a hairline, that is a picosecond. ಆ ವೇಗದಲ್ಲಿ ಚಲಿಸುವಂತ ಈ ಪ್ರಕಾಶ ತೆಗೆದುಕೊಳ್ಳುವಂತ ಈ ಒಂದು ಕೂದಲನ್ನು ಪಾರು ಮಾಡುವಂತ ಸಮಯಕ್ಕೆ ಪೈಕೋಸೆಕೆಂಡ್ ಎಂದು ಹೇಳ್ತಾರೆ. It's beyond our imaginations. ಅದು ನಮ್ಮ ಊಹೆಗೆ ದೂರ ಇರುವಂತ ವಿಷಯ. What I am trying to say is, for the Lord to fulfill this, to take us up unto his presence, he doesn't need any time at all. ದೇವರು ನಮ್ಮ ವಿಷಯದಲ್ಲಿ ಈ ಕಾರ್ಯಗಳನ್ನು ಪರಿಪೂರ್ಣ ಮಾಡುವಾಗ, ಆತನು ಈ ವಿಷಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡಬೇಕಾಗಿರುವಾಗ ಅದಕ್ಕೆ ಯಾವ ಸಮಯವೂ ದೇವರಿಗೆ ಬೇಡ. How will God do all this?
ಹೇಗೆ ಇದನ್ನು ದೇವರು ಮಾಡಲಿಕ್ಕೆ ಸಾಧ್ಯ? ಇಷ್ಟೆಲ್ಲ ಹೇಗೆ ಮಾಡುವನು? In Philippians 3:21, Paul says that he will do with his mighty power. ನಾವು ಫಿಲಿಪಿಯಲ್ಲಿ ಓದುತ್ತೇವೆ 1:21 ಆತನ ಒಂದು ಮಹಿಮಾ ಶಕ್ತಿಯಿಂದ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ. We don't have to worry about that. ನಾವು ಅದಕ್ಕೋಸ್ಕರ ಚಿಂತಿಸುವುದು ಅವಶ್ಯವಿಲ್ಲ. Now let me ask you one question. ನಾನು ಒಂದು ಪ್ರಶ್ನೆ ನಿಮಗೆ ಕೇಳಲಿ. I told just now that there will be many who will be risen from the dead and reaching the presence of the Lord. ನಾನು ಈ ರೀತಿಯಾಗಿ ಹೇಳ್ತಾ ಇದ್ದೆ, ಅನೇಕರು ಮರಣದಿಂದ ಪುನರುತ್ಥಾನ ಹೊಂದಿ ಅವರು ಕರ್ತನ ಸಾನ್ನಿಧ್ಯಕ್ಕೆ ಹೋಗ್ಬೋದು. At the same time, there will be many people who never died but was transformed and taken to the presence of the Lord. ಅನೇಕರು ಮರಣವನ್ನು ಅನುಭವಿಸದೆ ಈ ಲೋಕದಲ್ಲಿ ಇರುವಾಗ ಅವರು ಮಾರ್ಪಾಟ ಹೊಂದಿ ಕರ್ತನ ಸಾನ್ನಿಧ್ಯಕ್ಕೆ ಹೋಗುವರು. Which one do you prefer? What you want to happen in your life? ನಿಮ್ಮ ಜೀವಿತದಲ್ಲಿ ಯಾವುದನ್ನು ನೀವು ಬಯಸಲಿಕ್ಕೆ ಆಗಬೇಕೆಂದು ಬಯಸುವಿರಿ? You want to die, resurrect and go, or without death, transformed and go? ನೀವು ಮರಣ ಹೊಂದಿ ಪುನರುತ್ಥಾನ ಹೊಂದಿ ಕರ್ತನ ಸಾನ್ನಿಧ್ಯದಲ್ಲಿ ಹೋಗಬೇಕೆಂದು ಬಯಸ್ತಾ ಇದ್ದೀರಾ, ಅಥವಾ ನಿಮ್ ಜೀವಿಸ್ತಿರುವಾಗಲೇ ಮಾರ್ಪಾಟ ಹೊಂದಿ ಕರ್ತನ ಸಾನ್ನಿಧ್ಯದಲ್ಲಿ ಹೋಗ್ಲಿಕ್ಕೆ ಬಯಸ್ತಾ ಇದ್ದೀರಾ? Anyway, it is not our choice, it is God's will only. ಇದು ನಮ್ಮ ಆಯ್ಕೆ ಇಲ್ಲ, ಅದು ದೇವರ ಯೋಜನೆ ಅಥವಾ ಚಿತ್ತವಾಗಿದೆ. But still, what is our desire? ಆದ್ರೆ ನಮ್ಮ ಆಲೋಚನೆ, ನಮ್ಮ ಇಚ್ಛೆ ಏನಾಗಿದೆ? I remember an evangelist trying to explain this, many years back. ಒಬ್ಬ ದೇವರ ಸೇವಕರು ಅನೇಕ ವರ್ಷಗಳ ಹಿಂದೆ ಈ ರೀತಿಯಾಗಿ ಇದನ್ನು ಬಿಡಿಸಿ ಹೇಳ್ತಾ ಇದ್ರು. He told about two brothers who will be meeting, in the air. ಇಬ್ಬರು ಸಹೋದರರು ಅವರು ಅಂತರಿಕ್ಷ ಅಥವಾ ಬಾಹ್ಯಾಕಾಶದಲ್ಲಿ ಅವರು ಭೇಟಿಯಾಗುತ್ತಾರೆ. One was dead, risen and taken up to the air. ಒಬ್ಬರು ಅವರು ಮರಣ ಹೊಂದಿ ಅವರು ಪುನರುತ್ಥಾನ ಹೊಂದಿ ಆಮೇಲೆ ಮಧ್ಯಾಕಾಶದಲ್ಲಿ ಅವರು ಮಧ್ಯಾಕಾಶಲ್ಪಟ್ಟವರು. And the other one who was taken up without death. ಮತ್ತು ಇನ್ನೊಬ್ಬ ಸಹೋದರನು ಆತನು ಮರಣವನ್ನು ಅನುಭವಿಸದೆ ಮಾರ್ಪಾಟವಾಗಿ ಪರಲೋಕಕ್ಕೆ ಹೋಗಿದ್ದು ಅಥವಾ ಮಧ್ಯಾಕಾಶ. They started talking each other. ಈಗ ಅವರಿಬ್ಬರು ಸಂಭಾಷಣೆ ಮಾಡುತ್ತಾ ಇದ್ದಾರೆ. The one who died and rose again and reached up asked the other brother. ಒಬ್ಬನು ಮರಣ ಹೊಂದಿ ಪುನರುತ್ಥಾನ ಹೊಂದಿ ಆತನು ಮಧ್ಯಾಕಾಶದಲ್ಲಿದ್ದಾಗ ಆ ಮತ್ತೊಬ್ಬ ವ್ಯಕ್ತಿಯನ್ನು ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದಾನೆ. He asked, how did you come here? ನೀವು ಹೇಗೆ ಬಂದ್ರಿ ಎಂದು ಅವರಿಗೆ ಕೇಳಿದ್ರು. And the brother answered like this. ಆ ಸಹೋದರ ಈ ರೀತಿಯಾಗಿ ಉತ್ತರ ಕೊಟ್ಟನು. Hey, how good it is, I did not die at all. ಅದು ಎಷ್ಟೋ ಒಳ್ಳೇದು, ನಾನು ಮರಣವನ್ನೇ. Before death, the Lord came and he took me being transformed. ಮರಣ ಅನುಭವಿಸಕ್ಕಿಂತ ಮುಂಚೆ ಕರ್ತನು ಬಂದನು, ನನ್ನನ್ನು ಆತನು ಎತ್ತಿಕೊಂಡು ಹೋದನು. And then the brother asked the other one like this. ಆದ್ರೆ ಆ ಸಹೋದರು ಅವ್ರು ಮತ್ತೊಬ್ಬರಿಗೆ ಈ ರೀತಿಯಾಗಿ ಕೇಳಿದ್ರು. The other brother answered like this. ಆ ಮತ್ತೊಬ್ಬ ಸಹೋದರ ಈ ರೀತಿಯಾಗಿ ಉತ್ತರ ಕೊಟ್ಟನು. Brother, I fell sick and I died. ಆ ಸಹೋದರ ಹೇಳಿದ್ರು, ನಾನು ಮರಣವನ್ನು ಅನುಭವಿಸಿದೆನು. I was given, I died. ನಾನು ಮರಣ ಅನುಭವಿಸಿದೆನು, ನಾನು ಮರಣ ಸತ್ತೆನು. I died and I was given burial. ನನಗೆ ಹೂಣಿಡುವಿಕೆ ಸಹ ಆಯಿತು. And then the Lord came and raised me up from the dead. ಮತ್ತು ಆಮೇಲೆ ಕರ್ತನು ಬಂದನು, ನನ್ನನ್ನು ಅಲ್ಲಿಂದ ಆತನು ಎಬ್ಬಿಸಿದನು. And when the Lord came, I reached up here. ಮತ್ತು ಕರ್ತನು ಬಂದಾಗ ನಾನು ಇಲ್ಲಿ ತಲುಪಿದೆನು. And with that he made another statement also. ಮತ್ತು ಅದರೊಂದಿಗೆ ಇನ್ನೊಂದು ವಾಕ್ಯವನ್ನು ಕೂಡಿಸಿದರು. Just like the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನ ಹಾಗೆ ನನಗೂ ಅನುಭವ ಆಯಿತು. Just like the Lord Jesus, he also died and rose again, isn't it? ಯೇಸು ಕ್ರಿಸ್ತನು ಸಹ ಮರಣವನ್ನು ಅನುಭವಿಸಿ ಆತನು ಪುನರುತ್ಥಾನ ಹೊಂದಲಿಲ್ಲವೋ ಅದೇ ರೀತಿಯಾಗಿ ನನಗೂ ಆಯಿತು. And when he said that, well, the other brother's face became small. ಇದನ್ನು ಹೇಳಿದ ತಕ್ಷಣ ಮತ್ತೊಬ್ಬ ಸಹೋದರು ಆತನ ಮುಖ ಬಾಡಿತು. Well, it is just a story. We cannot decide. It is the will of the Lord only. ಇದು ಕೇವಲ ಒಂದು ಕಥೆಯಾಗಿದೆ. ನಾವು ಯಾರು ಇದನ್ನು ಆಯ್ಕೆ ಮಾಡ್ಲಿಕ್ಕಿಲ್ಲ, ಅದು ದೇವರ ಚಿತ್ತವೇ ಆಗಿರುವಂತದ್ದು. But dear brothers and sisters, let me tell you one thing. ಆದರೆ ನನ್ನ ಸಹೋದರಿ ಒಂದು ವಿಷಯ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. Our resurrection stage will be far better than the present. ನಮ್ಮ ಪುನರುತ್ಥಾನವು ಅದು ಇವತ್ತಿನ ದಿನಕ್ಕಿಂತ ತುಂಬಾ ವಿಶೇಷವಾಗಿರುವಂತದ್ದಾಗಿದೆ.
when we come to 1 Corinthians chapter 15 onward, 15 verse 36 onwards, ನಾವು ಮೊದಲನೇ ಕೊರಿಂಥ 15ನೇ ಅಧ್ಯಾಯ 36ನೇ ವಾಕ್ಯದ ಮುಂದೆ ಓದುತ್ತಿರುವಾಗ Paul tells about this resurrection. ಪೌಲನು ಈ ಒಂದು ಪುನರುತ್ಥಾನದ ವಿಷಯದಲ್ಲಿ ಆತನು ಉಲ್ಲೇಖಿಸುತ್ತಾನೆ. He compares the resurrection to the sprouting of a plant from the seed. ಅಲ್ಲಿ ಆ ಒಂದು ಪುನರುತ್ಥಾನವು ಒಂದು ಬೀಜವು ಯಾವ ರೀತಿಯಾಗಿ ಅದು ಸಸಿಯಾಗಿ ಬೆಳೆಯುತ್ತದೋ ಅದರ ಬಗ್ಗೆ ಆತನು ಹೇಳುತ್ತಾ ಇದ್ದಾನೆ. Just think about a seed and the plant that grows from it. ಅಲ್ಲಿ ಆ ಒಂದು ಬೀಜ ಅದು ಸಸಿಯಾಗಿ ಅದು ಹುಟ್ಟುವಂಥದ್ದು ಅದು ತುಂಬಾ ಅದ್ಭುತವಾಗಿದೆ. That plant comes from the seed. ಆ ಒಂದು ಸಸಿ ಬೀಜದಿಂದ ಬರುವಂತದ್ದಾಗಿದೆ. But in comparison, the plant is in a superior level, isn't it? ಆ ಒಂದು ಸಸಿ ಅದು ಉನ್ನತವಾಗಿರುವಂತಹ ಒಂದು ಸ್ಥಾನದಲ್ಲಿ ಇರುವಂತದ್ದು. Similarly will be our present body and the resurrection body. ನಮ್ಮ ಈಗಿನ ಶರೀರ ಮತ್ತು ಮಹಿಮಾ ಅಥವಾ ಪುನರುತ್ಥಾನದ ಶರೀರ It shall come from this same body only. ಇದೇ ಒಂದು ದೇಹದಿಂದ ಈ ಪುನರುತ್ಥಾನ ಶರೀರ ಬಂದಿರುವುದಾಗಿದ್ದರೂ ಸಹ But when it is raised and transformed, we become like the body of the Lord Jesus Christ. ಅದು ಮಾರ್ಪಾಟ ಹೊಂದಿ ಕರ್ತನಾದ ಯೇಸು ಕ್ರಿಸ್ತನ ಹಾಗೆ ಆ ಮಹಿಮಾ ಶರೀರ ಉಂಟಾಗುವಂತದ್ದಾಗಿದೆ. What a blessed thing it is. ಎಂಥ ಒಂದು ಆಶೀರ್ವಾದವಾಗಿರುವಂತಹ ಸಂಗತಿಯಾಗಿದೆ ಇದು. We are going to become like the Lord Jesus Christ. ನಾವು ಕರ್ತನಾದ ಯೇಸು ಕ್ರಿಸ್ತನ ಹಾಗೆ ಆಗಲಿಕ್ಕಿದ್ದೇವೆ. We can go on explaining that, but we have no time to go on into the details. ಇದನ್ನೇ ನಾವು ವಿವರಿಸ್ತಾ ಮುಂದೆ ಹೋಗಲಿಕ್ಕೆ ಸಾಧ್ಯ, ಆದರೆ ಸಮಯದ ಅಭಾವದಿಂದ ನಾನು ಇದನ್ನು ವಿವರಿಸಲಿಕ್ಕಿಲ್ಲ. After we are taken up into the air, ನಾವು ಆ ಮಧ್ಯಾಕಾಶಕ್ಕೆ ಎತ್ತಲ್ಪಟ್ಟಾಗ we shall stand before the judgment seat of Christ. ನಾವು ಆ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ನಿಲ್ಲುವೆವು. We shall be rewarded there. ಆ ಸ್ಥಳದಲ್ಲಿ ನಮಗೆ ಆ ಬಹುಮಾನಗಳು ಆತನು ಕೊಡುವನು. Brothers and sisters, salvation came to us free just by faith. ನಮಗೆ ರಕ್ಷಣೆ ಸಿಕ್ಕಿರುವಂತದ್ದು ಉಚಿತಾರ್ಥವಾಗಿ, ಅದು ನಂಬಿಕೆಯ ಮುಖಾಂತರವೇ ನಮಗೆ ಸಿಕ್ಕಿರುವಂತದ್ದು. It is given by faith and faith alone. ಅದು ನಂಬಿಕೆಯಿಂದಲೇ ನಮಗೆ ಕೊಡಲ್ಪಟ್ಟಿರುವಂತದ್ದಾಗಿದೆ. But the the rewarding is not like that. ಆದರೆ ಆ ಒಂದು ಪ್ರತಿಫಲ ಅಥವಾ ಆ ಬಹುಮಾನ ಕೊಡುವಂತದ್ದು ಆ ರೀತಿಯಾಗಿ ಇಲ್ಲ. It will be according to our works. ನಮ್ಮ ಕ್ರಿಯೆಗಳು, ಕಾರ್ಯಗಳು, ಕೆಲಸಗಳ ಪ್ರಕಾರ ಆ ಬಹುಮಾನ ಇರುವಂತದ್ದಾಗಿದೆ. That is the time when we shall stand before the Lord and give account to the Lord about our life now. ನಾವು ಆ ಸಮಯದಲ್ಲಿ ಆ ಯೇಸು ಕ್ರಿಸ್ತನು ನಮ್ಮ ಕರ್ತನ ಮುಂದೆ ನಿಂತು ನಾವು ಲೆಕ್ಕ ಒಪ್ಪಿಸುವವರಾಗಿದ್ದೇವೆ ನಮ್ಮ ಜೀವನ ಕಾಲ. When we come to the scripture, well, we are told that it is going to be a very terrible day. ನಮಗೆ ದೇವರ ವಾಕ್ಯ ಹೇಳುವಂತದ್ದು ಆ ದಿನ ತುಂಬಾ ಒಂದು ಭಯಂಕರವಾಗಿರುವಂತ ದಿನವಾಗಿದೆ. On that day, if our hands should be steady when we give the account, now we ought to be faithful. ನಾವು ಆ ದಿನ ಆ ಒಂದು ಲೆಕ್ಕ ಒಪ್ಪಿಸುವಾಗ ಇವತ್ತು ನಾವು ಸ್ಥಿರವಾಗಿ ಯೋಗ್ಯರಾಗಿರುವುದು ಅವಶ್ಯವಾಗಿದೆ. After we are, rewarded in the mid-air, ನಾವು ಆ ಮಧ್ಯಾಕಾಶದಲ್ಲಿ ಆ ಪ್ರತಿಫಲ ಅಥವಾ ಬಹುಮಾನ ನಮಗೆ ಸಿಕ್ಕುವಾಗ we shall be taken to the presence of the Father. ನಾವು ತಂದೆಯಾದ ದೇವರ ಸಾನ್ನಿಧ್ಯದಲ್ಲಿ ಒಯ್ಯಲ್ಪಡುವೆವು. And after that we shall return with the Lord to this very earth. ಮತ್ತು ನಾವು ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಈ ಲೋಕಕ್ಕೆ ಮತ್ತೆ ತಿರುಗಿ ಬರ್ಲಿಕ್ಕಿದ್ದೇವೆ. We call it as the glorious appearance. ನಾವು ಅದನ್ನು ಮಹಿಮಾ ಒಂದು ಸಮಯವಾಗಿರುವಂತದ್ದಾಗಿದೆ. ಅದು that will be followed with the 1,000 years of rule on this earth. ಆ 1000 ವರ್ಷಗಳು ಆತನು ಇಲ್ಲಿ ಆಳುವವನಾಗಿದ್ದಾನೆ, ಆ ಒಂದು ಕಾಲಘಟ್ಟವಾಗಿದೆ ಅದು. And that 1,000-year reign will merge into eternity. ಮತ್ತು ಆ 1000 ವರ್ಷಗಳಾದ ಮೇಲೆ ನಿತ್ಯತ್ವಕ್ಕೆ ನಾವು ನಡೆಸಲ್ಪಡುವೆವು. Dear brothers and sisters, the Lord had planned it all. ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರು ತಾನೇ ಇದೆಲ್ಲವನ್ನು ಆಲೋಚಿಸಿದ್ದಾನೆ, ಯೋಜಿಸಿದ್ದಾನೆ. He has set the time for all this to happen.
ಇದು ಎಲ್ಲವೂ ಘಟನೆ ಆಗುವುದಕ್ಕಾಗಿ ತಾನೇ ತನ್ನ ಕಾಲಮಾನಗಳನ್ನು ಸ್ಥಾಪಿಸಿದ್ದಾನೆ. When we look around and see all the problems in the world, ಇವತ್ತು ನಮ್ಮ ಸುತ್ತಮುತ್ತಲು ನಾವು ನೋಡ್ತಿರುವಾಗ ಲೋಕದಲ್ಲಿ ನಡೆಯುತ್ತಿರುವಂತಹ ಈ ಸಂಕಟಗಳು, we may say that nobody is there to care, nobody is there to control. ಯಾರು ಇಲ್ಲ, ನಮ್ಮನ್ನು ಕಾಪಾಡುವುದಕ್ಕೆ ಯಾರು ಇಲ್ಲ, ಈ ಒಂದು ನಿಯಂತ್ರಿಸುವುದಕ್ಕೂ ಯಾರು ಇಲ್ಲ ಎಂದು ನಾವು ಹೇಳಬಹುದು. Dear brothers and sisters, remember our Lord is on the throne. ಆದರೆ ನೆನಪಿಡ್ರಿ ಸಹೋದರ ಸಹೋದರಿಯರೇ, ಕರ್ತನು ಆ ಸಿಂಹಾಸನದ ಮೇಲೆ ಇದ್ದಾನೆ. He is in control of every details that's happening in this earth. ಈ ಭೂಲೋಕದ ಮೇಲೆ ನಡೆಯುವಂತ ಪ್ರತಿಯೊಂದು ಸಂಗತಿಗಳನ್ನು ನಿಯಂತ್ರಿಸುವುದಕ್ಕೆ ಆತನು ಇದ್ದಾನೆ. And all the purposes that he has purposed, he will fulfill it in his own time. ಆತನು ಉದ್ದೇಶಿಸಿದ್ದನ್ನು ಆ ಉದ್ದೇಶಗಳನ್ನು ಪೂರ್ತಿ ಮಾಡುವುದಕ್ಕಾಗಿ ಆತನು ತನ್ನ ಸಮಯವನ್ನು ಪೂರ್ತಿ ಮಾಡಿ ಅದನ್ನು ನಿಭಾಯಿಸುವನು. And he that is going to fulfill everything in his own time will fulfill all the details in your personal life too. ಆತನು ಉದ್ದೇಶಿಸಿದ್ದನ್ನು ಆತನು ಪರಿಪೂರ್ಣ ಮಾಡುವುದಕ್ಕಾಗಿ ನಿನ್ನ ಜೀವಿತದಲ್ಲಿಯೂ ಅದನ್ನು ಪೂರ್ಣಗೊಳಿಸಲಿಕ್ಕಿದ್ದಾನೆ. May the Lord give us grace that we may take confidence in this Lord. ಈ ಕರ್ತನಲ್ಲಿ ನಾವು ಒಂದು ಭರವಸೆ ಉಳ್ಳುವುದಕ್ಕಾಗಿ ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ. In a very brief way, we were looking at the life after death. ನಾವು ಸಂಕ್ಷಿಪ್ತದಲ್ಲಿ ಹೇಳಬೇಕಾದರೆ ನಾವು ಮರಣದ ನಂತರ ಜೀವಿತದ ವಿಷಯದಲ್ಲಿ ಆಲೋಚನೆ ಮಾಡ್ತಾ ಇದ್ದೆವು. Those who are without Christ is going to be miserable. ನಾವು ಕ್ರಿಸ್ತನಿಲ್ಲದೆ ಇರುವಂತಹ ಜನರು ಅವರು ತುಂಬಾ ಯಾತನೆಯಲ್ಲಿರುವಂತಹ ಸ್ಥಳಕ್ಕೆ ಹೋಗುವರು. Those who have Christ in their life, well, they are waiting for the blessedness which the Lord himself has stored for them. ಕ್ರಿಸ್ತನೊಳಗೆ ಇರುವಂತವರು, ಕ್ರಿಸ್ತನೊಂದಿಗಿರುವಂತವರು ಅವರು ಆ ಧನ್ಯತೆಯ ದಿನಕ್ಕೋಸ್ಕರ ಆತನೊಂದಿಗೆ ಜೀವಿಸುವುದಕ್ಕಾಗಿ ಕಾಯುತ್ತಾ ಇದ್ದಾರೆ. This evening, as we are listening to these words, let us look into our own lives and see what is our condition. ಇವತ್ತು ಸಾಯಂಕಾಲ ನಾವು ಈ ವಾಕ್ಯಗಳನ್ನು ಕೇಳುತ್ತಿರುವಾಗ ನಮ್ಮ ಸ್ವಂತ ಜೀವಿತ ಕಡೆಗೆ ನಾವು ಸ್ವಲ್ಪ ಮೆಲುಕು ಹಾಕೋಣ, ಅಥವಾ ನಾವು ದೃಷ್ಟಿ ಇಡೋಣ ನಮ್ಮ ಜೀವಿತ ಹೇಗಿದೆ ಎಂದು. If you are without Christ, accept Christ into your life. ಇವತ್ತು ನೀನು ಕ್ರಿಸ್ತನಿಲ್ಲದೆ ಇರುವುದಾದರೆ ಇವತ್ತೇ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡು. God doesn't want you to end up in the eternal hellfire. ಯಾಕಂದ್ರೆ ದೇವರು ನೀನು ಆ ನರಕದಲ್ಲಿ ನಿನ್ನ ನಿತ್ಯತ್ವವನ್ನು ಕಳೆಯಬೇಕೆಂದು ಬಯಸುತ್ತಾ ಇಲ್ಲ. And those who have accepted Christ in their life, think about all that he has prepared for us and take confidence and wait for the Lord. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇರುವಂತವನು ನೀವು ಅಂಗೀಕಾರ ಮಾಡಿರುವಾಗ, ನೀವು ರಕ್ಷಣೆ ಹೊಂದಿರುವಾಗ, ನೀವು ನಂಬಿಕೆ ಇಟ್ಟಿರುವಾಗ ಕರ್ತನು ನಿಮಗೋಸ್ಕರ ಇಟ್ಟಿರುವಂತದ್ದೆಲ್ಲವನ್ನು ಜ್ಞಾಪಿಸಿಕೊಂಡು ಆ ಒಂದು ದಿನಕ್ಕಾಗಿ ಎದುರು ನೋಡುತ್ತಾ ಇರುವುದು ಒಳ್ಳೆಯದು. Let these truths that we shared this evening prepare us, help us to prepare to meet our God. ಈ ಸಾಯಂಕಾಲ ಈ ಸತ್ಯವನ್ನು ವಿವರಿಸುತ್ತಿರುವಾಗ ನಮ್ಮನ್ನು ಕರ್ತನು ನಮಗೆ ಸಹಾಯ ಮಾಡಲಿ, ಆತನೊಂದಿಗೆ ಇರುವುದಕ್ಕಾಗಿ ನಾವು ಸಿದ್ಧಗೊಳ್ಳೋಣ. May God bless these words into our lives. ದೇವರು ತಾನೇ ಈ ವಾಕ್ಯಗಳನ್ನು ನಮ್ಮೆಲ್ಲರಿಗೂ ಆಶೀರ್ವದಿಸಲಿ.